ಹೌದು. ಅಹಿಲಾನ ಮೆಟ್ಟಿಗೆ ಹತ್ಬೇಕಾದ್ರೆ ಯಾರು ಮಾಡ್ಯಾರು? ನಮ್ಮ ರಾಮದೇವ್ರ ಅಂದ್ರ ಗಂಡಿನಿಂದ ಅಹಿಲಾ ಮೆಟ್ಟಿಗೆ ಎತ್ತಾಳ. ಅಲ್ಲಿ ಬಂದು ನಿಮ್ಮ ಕೈನ ಮಗಳು ಯಾವಕ್ಕೂ ಎಬ್ಸಿಲ್ಲ. ವಿದ್ಯಾ ನೀ ಏನದನ್ನ ಹೇಳಾಕ ಹೋಗಬೇಡ. ಮುಂದ್ ಮತ್ತೆ ಏನಂತ ಕೇಳ್ತಾಳ? ಏನ್ ಹೇಳ್ತಾಳ ಮತ್ತೆ? ಯಾಕಂದ್ರೆ ನಿಮ್ಮವರೆಲ್ಲ ಸೀರೆ ಹುಟ್ಟಾರು, ನಿಮ್ಮ ಕೃಷ್ಣ ಪರಮಾತ್ಮ ಯಾಕೆ ಸೀರೆ ಹುಟ್ಟಾನು ಅಂತ ಕೇಳಕ್ ಹಚ್ಚಾಳ. ಹೌದು. ಇದು ಅಲ್ಲ ಶಿವರಾಮಕ್ಕೆ ಮತ್ತೇನ ಕೇಳ್ತಾಳ? ಸವಾಲವನ್ನ ಕೇಳ್ತಾಳ ಸಬಲಾಗ. ಪ್ರಶ್ನೆ ಮಾತ್ರ ಕೇಳತಾಳು ಹೆಂಗ? ನಿಮ್ಮ ಗಂಡ ಮಕ್ಕಳು ಸಿರಿ ಮಾತ್ರ ಹುಟ್ಟಾಳ ಅಂತ ಸವಾಲ ಮಾತ್ರ ಮಾಡ್ಯಾವ ನೋಡ ಸಬಲಾಗ. ಪುರಾಣದಾಗಿನ ಮಾತು ವಿದ್ಯೆ ನಿನಗ ನಾನು ಹೇಳತ್ತೇನೆ. ಚಿತ್ತ ಕೊಟ್ಟ ಕೇಳ ನೀನು ಕೋಲೆದಾಗ. ಕೃಷ್ಣ ಪರಮಾತ್ಮ ಸೀರೆ ಹುಟ್ಟಾನಂತ ಹೇಳಿ ಸವಾಲ ಮಾತ್ರ ಹಾಕಿದೆ ನೋಡ ಸಬದಾಗ. ಸೀರೆ ಹುಟ್ಟಾನಂತ ನಿನಗ ಯಾರ ಹೇಳ್ಯಾರ? ಸಿರಿ ಅಂದ್ರ ನೋಡ ವಿದ್ಯಾ ನಿನ್ನ ಸಿರಿ ಹುಟ್ಟೆ ಎಂತ ವಸ್ತು ಮಾಡಿ ಹುಟ್ಟನ ಹೇಳ್ತಾನ ನಿನಗ. ನಿರಾಕಾರ ನಿರಗುಣ ವಸ್ತು ಮಾಡಿ ತೊಟ್ಟನಾಗ ಮನ್ನ ಕೊಡಲ ನಿನ್ನ ಸೀರೆ ಆಗತ್ತ ಅವಾಗ. ಬಣ್ಣದ ಸೀರೆ ಹುಟ್ಟೆ ಇಲ್ಲ ವಿದ್ಯಾವಾಗ. ನಿರಾಕಾರ ವಸ್ತು ತೊಟ್ಟರ ನೋಡ ಆವಾಗ. ಪರವಂಜಾಗಿ ನೋಡ ಮಾತ್ರ ಬರ್ಬೇಕಾದ್ರ ಸತ್ಯಭಾಮಿ ಒಂದ ತಗದ ಮಾಡ್ಯಾಳ ಅವಾಗ. ಸತ್ಯಭಾಮಿ ಇದ್ದಕ್ಕೆ ಕೃಷ್ಣನ ಪಾದಕ್ಕೆ ಬಿದ್ದಾಗ ವರ ಮಾತ್ರ ಬೇಡ ತಾಳ ಹೆಂಗ? ನಾನು ಶಕ್ತಿ ಪೂಜೆ ಹಾಕ್ತಾನ ನನ್ನ ಮನೆಯಾಗ. ವರ ಕೊಡ್ರಿ ಸ್ವಾಮಿ ಅಂತ ಬಿದ್ದಳ ಪಾದಕಾಗ. ಕೃಷ್ಣ ಪರಮಾತ್ಮ ಯಾದವರ ಮಾತ್ರ ಕೊಡತಾನು ನೀ ಹೇಳಿದಂಗಾಗ್ಲಿ ಅಂತ ಅಂದಾಗ. ಹೇಳಿದಂಗಾಗ್ಲಿ ಅಂತ ಆಶೀರ್ವಾದ ಕೊಟ್ಟಾಗ ಸತ್ಯಭಾಮಿ ಶಕ್ತಿ ಪೂಜಾ ಹಾಕ್ಯ ಮನೆಯಾಗ. ಗಂಡ ಮಕ್ಕಳು ಯಾರು ಹೋಗಬಾರ್ದಂಗ ಇತ್ತ ಆವಾಗ. ಕೃಷ್ಣ ಪರಮಾತ್ಮ ಅಲ್ಲಿಗೆ ಹೋದ ಆವಾಗ. ಸತ್ಯಭಾಮಿ ಇದ್ದಕ್ಕೆ ಕೃಷ್ಣ ಪರಮಾತ್ಮಗೆ ಹೇಳತ್ತ ನೀನು ಹೊರಗ
ಇದ್ದಕ್ಕೆ ಕೃಷ್ಣನಗಾಗ ನೀವು ಒಳಗ ಬರ್ಬ್ಯಾಡ್ರಿ ಅಂತ ಅಂದಾಗ ಒಳಗ ಮಾತ್ರ ಬರಬ್ಯಾಡ್ರಿ ನನ್ನ ತೇಕ ಮುತ್ತಿನ ಹಾರ ಈ ಮುತ್ತಿನ ಹಾರ ಹೆಂಗ ಒಯ್ತಿರು ಒಯ್ಯ ಅಂದಾಗ ಗಡ ಮಕ್ಕಳು ಯಾರೂ ಬರಬಾರ್ದಂತ ಆಶೀರ್ವಾದ ಕೊಟ್ಟಾಗ ಇದನ್ನ ಹೆಂಗ ಒಯ್ತಿರು ಒಯ್ಯ ಅಂತ ಅಂದಾಗ ಸ್ವತಃ ಕೃಷ್ಣ ಪರಮಾತ್ಮ ಸತ್ಯ ನಮಗೆ ಹೇಳತಾನು ನಿನ್ನ ಕೈಲೆ ಕೊಡುವಂಗ ಮಾಡ್ತೇನಂದಾಗ ಅವಾಗ ನೋಡ ಈಗ ಮುಂದ ಕೊರವಂಜಿ ಆಗ್ಯಾನ ಬ್ರಹ್ಮನ ಬುಟ್ಟಿ ಇಟ್ಟನ ತನ್ನ ತಲೆ ಮ್ಯಾಗ ಆಗ ಕೈಯಾಗ ಒಂದ ಕೂಶನ ಹಿಡದಾನ ಬಗಲಾಗ ಅವನ ಯಾರ ಬಸ್ರ ಮಾಡ್ಯಾನ ಅಂತ ಕೇಳ್ಯಾರ ನನಗ ಏ ವಿದ್ಯಾ ಅವನ ನೋಡ ಯಾರು ಬಸ್ರ ಮಾಡೇ ಇಲ್ಲ ಏ ಸುತ್ತ ಹುಡ್ಸ್ಕೊಂಡು ಬಂದಾರ ನೋಡ ಅವಾಗ ಅವನ ಹೆಸರ ವಿದ್ಯಾ ನೀನು ಕೇಳ್ತಿದಿ ಅಂದ ಬಾಕ ಏ ಮನ್ಮತ್ತಂತ ಹೆಸರಾತಿ ಕೂಶನ ಅವಾಗ ಕೂಶನ ಬಗಲಾಗ ಹಿಡ್ಕೊಂಡ ನಡದಾನ ಕೊರವಂಜಿ ಆವಾಗ ಆಗ ಹಾಡಕೊತ್ತ ದಾರಿ ಕೂಡಿ ನಡದಾನ ಅವಾಗ ಏ ಸಪ್ಲ ಇದ್ದದು ಸತ್ಯ ಬಾಮಿ ಕಿವ್ಯಾಗ ಬೇತು ಏ ಸಪ್ಲ ಕೇಳಿ ದೂತಿಗೆ ಹೇಳ್ತಾಳ ಅವಾಗ ದೂತಿಗೆ ಮಾತ್ರ ಹೇಳಿದಾಗ ದೂತಿ ಕರಿಯಾಕಂತ ಹೋದ ಕೊರವಂಜಿ ಮುಂದ ನಿಂತ ಹೇಳ್ತಾರ ದೂತಿ ಆವಾಗ ನಮ್ಮ ತಾಯಿ ಕರಿಯಾತಾಳ ಬರೀ ಸ್ವಾಮಿ ಅಂದಾಗ ಆಕೆ ಕರೆಯುವುದಕ್ಕಾಗಿ ಬಂದಾನೆ ಅಂತ ಅಂದಾಗ ಏ ಇಬ್ರು ದೂತಿ ಕೂಡಿ ನಡೆದ ಹೊಂಟಾರ ಅವಾಗ ಅವಾಗ ದಾರ್ಯಾಗ ಒಂದ ದಗದಾತು ಹೆಂಗ ಕೈಯಾಗಿದ್ದ ಕೂಸ ಮಾತ್ರ ಕಚ್ಚಿ ಬಿಟ್ಟಿತ್ತಾಗ ಅವಳು ಕಂಡ ದೂತಿ ಹೇಳ್ತಾಳ ಕೊರವಂಜಿಗ ಅವಾಗ ಕೊರವಿ ಕೂಸಾಳ ಆತತಿ ಮಲಿ ಕುಡಸಾಗ ಹುಟ್ಟ ನನ್ನ ಕಂದ ಮಲಿ ಕುಡ್ದಿಲ್ಲ ಅಂದಾನ ಅವಾಗ ಏ ಮಲಿ ಕುಡ್ದಿಲ್ಲ ಅಂತ ಹೇಳ್ತಿ ಏನ ಕುಡ್ದ ಜೋಪಾನ ಏ ಅಂತ ದೂತಿ ಕೇಳತಾನ ಕೊರವಂಜಿನ ಅವಾಗ ಎತ್ತ ಕೇಳಿದಾಗ ಕೊರವಂಜಾಗ ಹೇಳ್ತಾರೋ ಬರೇ ಹೆಬ್ಬಳ ಜೀಪಿ ಜೋಪಾನ ಆಗೈತಿ ಕೂಸ ಅಂದಾಗ ಈಗ ಕಲಿಯುಗದಾಗ ನೋಡ ವಿದ್ಯಾ ಹೇಳ್ತಾನ ನಿನಗ ಹಡದ 3 ದಿನ ಮಲಿ ಕುಡುದಲ ಕೂಸ ಅವಾಗ ಏ ಹಡದ ನೀನು 3 ದಿನ
ದೂತಿ ಕರ್ಕೊಂಡು ಹೋದ ನೋಡ ಸತ್ಯಭಾಮಿಗ ಸತ್ಯಭಾಮಿ ಮನೆ ಮುಂದೆ ನಿಲ್ಲಿಸಿ ದೂತಿ ಮಾತ್ರ ಒಳಗ ಸತ್ಯಭಾಮಿಗೆ ಹೇಳ್ತಾನು ಅವಾಗ ಕೊರವಂಜನ ಕರ್ಕೊಂಡು ಬಂದಾನೆ ಬಾರ ಹೊರಗ ಅಂತ ಕಾರದ ದೂತಿಗಾಗ ಹೇಳತ್ತಾಳ ಕೊರವಂಜಿ ಆವಾಗ ನಮ್ಮ ತಾಯಿನ ಇಲ್ಲೇ ಕರ್ಕೊಂಡು ಬರೋಗು ಅಂದಾಗ ಸತ್ಯಭಾಮಿ ಹೊರಗ ಬಂದ ಹೇಳ್ತಾಳು ಆವಾಗ ಯಾಕೋ ದೂತಿ ಕೊರವಂಜಿ ಮ್ಯಾಲ ನನ್ನ ಮನಸ್ಸಾತು ಮನಸ್ಸಾಗೈತಂತ ಹೇಳು ಆವಾಗ ಏನು ಮಾಡ್ಯಾಳ ಈಕೆ ವಿದ್ಯಾ ಸತ್ಯಭಾಮಿ ಇದ್ದಕ್ಕೆ ಕೃಷ್ಣ ಪರಮಾತ್ಮಗೆ ಹೇಳ್ತಾಳು ಏನಂತ ಹೇಳ್ತಾಳ ಅಂದ್ರ ನಮ್ಮ ಹತ್ರ ಈಗ ಸಮರ್ಥಕ ಮನೆ ಯಾಕಂದ್ರೆ ಮುತ್ತಿನ ಹಾರ ನನ್ನ ತೇಕೈತಿ ಇದನ್ನ ಹೆಂಗ್ ಹೋಯ್ತು ಒಯ್ ಅಂದಳತ್ತಾಕಿ ಒಯ್ ಅಂದಾಗ ಅವಾಗ ಕೃಷ್ಣ ಪರಮಾತ್ಮ ಅಂದ ನಿನಗೆ ಆಶೀರ್ವಾದ ಕೊಡ್ಬೇಕಾದ್ರೆ ನಾನ ಕೊಟ್ಟನಿ ಇನ್ನು ಇದನ್ನ ಬದಲು ಮಾಡಾಕ ಬರಂಗಿಲ್ಲ ಸ್ವತಃ ನಿನ್ನ ಕೈಲೇ ನೀನ ಕೊಡುವಂಗ ಮಾಡ್ತಾನ ಮುತ್ತಿನ ಹಾರ ಅಂದ ಕೃಷ್ಣ ಪರಮಾತ್ಮ ಅಂದ ಏನ್ ಮಾಡ್ತಾನು ತಕ್ಷಣ ಕೊರವಂಜಿ ರೂಪ ತೊಟ್ಟು ಬಂದಾನ ಆದ್ರೆ ಸೀರೆ ಉಡ್ಬೇಕಾದ್ರೆ ವಿದ್ಯೆ ನಿನ್ನ ಸೀರೆ ಹುಟ್ಟಿಲ್ಲ ಅವ್ ಬಣ್ಣದ ಸೀರೆ ಯಾವ ಸೀರೆ ಹುಟ್ಟಾನು ಸೀರೆ ಅಂದ್ರೆ ನಿನ್ನ ಸೀರೆ ಹುಟ್ಟಿಲ್ಲವ ನಿರಾಕಾರ ವಸ್ತು ಮಾಡಿ ಹುಟ್ಟಾನವ ನಿರಾಕಾರ ವಸ್ತು ಅಂದ್ರೆ ಹೆಂಗ ಶಾಂತಿ ಎಂಬ ಎಳಿ ತೆಗೆದು ಶಾಂತಿ ಎಂಬ ಎಳಿ ತೆಗೆದ ನಿರ್ಗುಣ ಎಂಬ ಮಗ್ಗ ಹೂಡಿ ನಿಧಾನಂಬ ಲಾರಿಗೆ ಜ್ಞಾನ ಅನ್ನುವಂತ ಪುಕಡಿ ಸುತ್ತಿ ನಿರ್ವೈಲು ಸ್ವರೂಪ ವಸ್ತು ಮಾಡಿ ಒಟ್ಕೊಂಡು ಬಂದಾನವ ತೊಟ್ಕೊಂಡು ಬಂದಾಗ ಏನಾಗೈತಿ ಅವಾಗ ಕೊರವಂಜಿಯಾಗಿ ಬಂದಾಗ ಬ್ರಹ್ಮಾಂಡ ಎಂಬ ಬುಟ್ಟಿ ತಲೆ ಮೇಲೆ ಇಟ್ಕೊಂಡಾನು ಕೈಯಾಗ ಒಂದು ಮನಮಸ್ತಾನು ಅಂತ ಕೂಸನ ತಗೊಂಡು ಬಂದಾನು ವಿದ್ಯಾ ಆ ಕೂಸಿನ ಹೆಸರು ಏನಂತ ಕೇಳ್ತಿ ಯಾಕಂದ್ರೆ ಸ್ವತಃ ಅವ ಸೃಷ್ಟಿ ಮಾಡ್ಕೊಂಡು ಬಂದಾನ ಅವನ ಯಾರು ಬಸರ ಮಾಡಂಗಿಲ್ಲ ಯಾಕಂದ್ರೆ ಹುಟ್ಟಸವ ಅವ ಸಲವ ಅವ ಒಯ್ಯವ ಅವ ಯಾಕಂದ್ರೆ ಆ ಪರಮಾತ್ಮಗ ಬಿಟ್ಟದೈತೆ ಅದು ಎಲ್ಲ ಯಾಕಂದ್ರೆ ತಕ್ಷಣ ಕೂಸನ ಹುಡ್ಸ್ಕೊಂಡಾನು ಹುಡ್ಸ್ಕೊಂಡು ಮನಮತ್ತ ಅನ್ನುವಂಥದ್ದು ಅದಕ್ಕೆ ಹೆಸರಿಟ್ಟಾನು ಹೆಸರು ಇಟ್ಟು ಅವ್ ಹಾಡ್ಕೋತ ಬರೋ ಟೈಮ್ದಾಗ ಅವಾಗ ಸತ್ಯಭಾಮಿ ಇದ್ದ ಕೇಳ್ತಾಳೆ ಯಾರಿಗೆ ದೂತಿಗೆ ಹೇಳ್ತಾಳು ಅಲ್ಲಿ ಕೊರವಂಜಿ ಹೊಂಟಾಳು ಕರ್ಕೊಂಡು ಬರೋಗತ್ತಂದಾಗ ಆಕೆ ಏನು ಮಾಡ್ತೈತಿ ದೂತಿ ಹೋಗಿ ಕರಿಯಾಕ ಹೋದ ಮಾಸ್ತರ್ ಕರಿಯಾಕ ಹೋದಾಗ ಅವ್ ಕೊರವಂಜಿ ಅಂದ ಬಂದ ನಿತ್ತ ಬಾಗಲಾಗ ನಿತ್ತಾನ ನಿತ್ತಾಗ ಆಕಿ ಸತ್ಯಭಾಮಿ ಇದ್ದಕ್ಕೆ ಹೊರಗೆ ಬಂದು ನೋಡಿ ಹೇಳ್ತಾಳು ಯಾಕಂದ್ರೆ ಯಾಕೋ ಈ ಕೊರಿ ಮೇಲೆ ನನ್ನ ಮನಸ್ಸಾಗೈತೆ ದೂತಿ ಅಂದ್ಬಿಟ್ಟು ನೋಡಿ ಮನಸ್ಸು ಮಾಡಿದೆ ಅವಾಗ ಅವ ದೂತಿ ಅಂದ ತಾಯಿ ನೀವು ಹೆಂಗಸರ ಮನಸ್ಸು ಮಾಡ್ರಿ ನಾವು ಗಂಡ ಮಕ್ಕಳೇನ ಪಲಾಟ್ ಸೇರು ಅಂದತ್ತಾವು ಪರಾಟ ಸೇರೋಣ ನಂದ ಯಾಕಂದ್ರೆ ವಿದ್ಯಾ ಒಂದ ಮಾತ ನೆನ ಕೇಳ್ತನು ಅವ ಅವತಾರ ತೊಟ್ಟು ಬಂದಿದ ಆದ್ರ ಅವನ ಮೇಲೆ ನೀ ಮನಸ್ಸು ಮಾಡ್ಬೇಕಾದ್ರೆ ಏನು ನೋಡಿ ಮನಸ್ಸು ಮಾಡಿದಿ ಅಲ್ಲೇನು ಚಮಕ್ ಹೊಳಿತಿತ್ತ ಅಂತ ಅದೇನು ಚಮಕ್ ಹೊಳಿತಿತ್ತ ಅಲ್ಲಿ ವಿದ್ಯಾ ಮಾತು ಇನ್ನೊಂದು ಮಾತು ಕೇಳ್ತಾರ ಮಾಸ್ತರ ಏನಪ್ಪ ಯಾಕಂದ್ರ ನಿಮ್ಮ ಗಂಡ ಮಕ್ಕಳ ಒಳಗ ಇವ್ರ ಸತ್ಯವಾನ ಸಾವಿತ್ರಿ ಏನ್ ಮಾಡ್ಯಾಳತ್ತ ಸತ್ಯವಾನ ಸಾವಿತ್ರಿ ಗಂಡನ ಪ್ರಾಣ ಮರಳಿ ಕೊಟ್ಟಾಳತ್ತ ಯಾಕಂದ್ರೆ ವಾದ ಪ್ರಾಣ ಮರಳು ತಂದು ಕೊಟ್ಟಾಳು ಆಕೆ ಜಗದಾಗ ಸತ್ಯವಾನ ಸಾವಿತ್ರಿ ಎನಿಸಾಳು ಯಾಕಂದ್ರ ಸತ್ಯವಾನನ ಹೆಂಡತಿ ಸಾವಿತ್ರಿ ಏನ್ ಮಾಡ್ಯಾಳತ್ತ ಗಂಡನ ಪ್ರಾಣ ಸತ್ಯವಾನನ ಪ್ರಾಣ ಹೋದಾಗ ಸಾವಿತ್ರಿ ಇದ್ದಕ್ಕೆ ಪರಮಾತ್ಮನ ಕಡೆ ಕಾಡಬೇಡಿ ಗಂಡನ ಪ್ರಾಣ ತಂದಾಳು ನಿಮ್ಮ ಹೆಣ್ಮಕ್ಳ ಒಳಗ ಇವ್ರು ತಂದಾರು ನಿಮ್ಮ ಗಂಡ ಮಕ್ಕಳ ಒಳಗೆ ಯಾರು ತಂದಾರ ಹೆಂಡತಿ ಪ್ರಾಣ ಅಂತ ಕೇಳ್ತಾಳಕ್ಕೆ ಯಾಕಂದ್ರೆ ಗಂಡನ ಪ್ರಾಣ ಸತ್ಯ ಸಾವಿತ್ರಿ ತಂದಾಳು ನಿಮ್ಮ ಗಂಡ ಮಕ್ಕಳ ಒಳಗೆ ಹೆಂಡತಿ ಪ್ರಾಣ ತಂದವ್ರು ಯಾರದಾರು ಹೆಂಡತಿ ಪ್ರಾಣ ಕೊಟ್ಟವ್ರು ಯಾರ ಇಸ್ಕೊಂಡವ್ರು ಯಾರ ಅಂತ ಕೇಳ್ತಾಳಕ್ಕೆ ಯಾರು ಉಳಿಸಿಲ್ಲ ಜಗದಾಗ ಯಾಕಂದ್ರೆ ಹೆಂಡತಿ ಪ್ರಾಣನ ಉಳಿಸಿದವನ ಜಗದಾಗ ಯಾರಪ್ಪ ಜಮದಗ್ನಿ ಯಾಕಂದ್ರೆ ಜಮದಗ್ನಿ ಇದ್ದವ ಎಲ್ಲಮ್ಮನ ಪ್ರಾಣ ಉಳಿಸಿಲ್ಲ ನಾವಿದ್ದ ಉಳಿಸಲ್ಲ
ಯಾಕಂದ್ರ ಆಕಿ ಹೇತದಾಳ ಹೌದು. ಎಲ್ಲಮ್ಮ ಹೇತದಾಳು ಜಮದಗ್ನಿ ಗಂಡದಾನು ಹೌದು. ಯಾಕಂದ್ರ ಗಂಡ ಹೆಂಡತಿ ಪ್ರಾಣ ಯಾರು ಉಳಿಸ್ಯಾರು ಅಂತ ಕೇಳಿದಿ ಹೌದು. ಇಲ್ಲಿ ಜಮದಗ್ನಿ ಇದ್ದವ ಎಲ್ಲಮ್ಮನ ಪ್ರಾಣ ಉಳಿಸ್ಯಾನ ಯಾಕಂದ್ರ ಮಗ ಇದ್ದವ ಚೆಂಡು ಹೊಡೆದ ರುಂಡ ಒಂದ್ ಕಡೆ ದಡ ಒಂದ್ ಕಡೆ ಮಾಡ್ಯಾನು ಮಾಡಿದಾಗ ಅವ ಯಾವಾಗ ತತಾಸ್ತು ಅಂದ ನೋಡ ಜಮದಗ್ನಿ ಅವಾಗ ಹೆಂಡತಿ ಎದ್ದು ಬಂದಾಳ ಜೀವಂತಾಗಿ ಯಾರದಂದ್ರ ಗಂಡನಿಂದ ಜಮದಗ್ನಿ ಇದ್ದವ ಗಂಡ ಹೆಂಡತಿ ಪ್ರಾಣ ಮತ್ತು ಹೊಳ್ಳಿ ಕೊಟ್ಟಾನ ಯಾರು ತಂದಾರಂದ್ರ ಜಮದಗ್ನಿ ಇದ್ದವ ಎಲ್ಲಮ್ಮನ ಪ್ರಾಣ ತಂದಾನ ನೋಡು ವಿದ್ಯಾ ಯಾಕಂದ್ರೆ ಇದು ನಿನಗೆ ಲೇಖಿ ಪ್ರಕಾರ ಹೋಗಲೇ ತಿಳಿತಿ ಇವತ್ತು ನಿನಗೆ ಲೇಖಿ ಹಿಂಗ ಕೊಟ್ಟನಿ ಮುಂದೆ ಏನಂತ ಕೇಳ್ತಾಳ ಮತ್ತೇನು ಕೇಳ್ತಾಳಪ್ಪ ಮತ್ತ ನಮ್ಮ ಭೀಮಸೈನ ದಗದ ಮಾಡ್ಯಾನ ತಿಳಕತ್ಯಾಳ ಹೌದಾ ಇದು ಅಲ್ಲ ಮತ್ತೇನ ಕೇಳ್ತಾಳ ಭೀಮಂದು ಒಂದ ವಿಷಯ ಕೇಳ್ತಾಳು ಇದರಾಗ ನಮ್ಮ ಭೀಮಸೈನ ಸೀರೆ ಹುಟ್ಟನ ಅಂದಳ ಸಭದಾಗ ಭೀಮ ಉತ್ತರ ತುಡಬೇಕಾಗಿದ್ದಾಗ ಹೆಂಗ ಪಾಂಡವರಿಗೆ ಆಗ ನೋಡ 12 ವರ್ಷ ವನವಾಸ ಆತು 1 ವರ್ಷ ಅಜ್ಞಾತವಾಸ ಉಳಿತಾವಾಗ 1 ವರ್ಷ ಅಜ್ಞಾತವಾಸ ಉಳಿತದು ಹೆಂಗ ಯಾರ ಕಣ್ಣಿಗ ಬಿದ್ರ ಪಾಂಡವರ ಅವಾಗ ಮತ್ತ 12 ವರ್ಷ ವನವಾಸತ್ತ ಅವರೇಗ ಇದೇ ಕಾರಣಕ್ಕಾಗಿ ವಿರಾಟ್ ರಾಜನ ಆಸ್ಥಾನಕ್ಕೆ ಹೋದಾಗ ಎಲ್ಲರೂ ಒಂದು ನೋಡ ವೇಷಧಾರೆ ಮಾಡಿ ಶೈಲೇಂದ್ರಾಗಿ ನಿತ್ತ ನೋಡ ದ್ರೌಪದಿ ಆವಾಗ ಶೈಲೇಂದ್ರಾಗಿ ನೋಡ ದ್ರೌಪದಿಯಾಗ ನಿತ್ತಾಗ ಕಿಚ್ಚಕೊಬ್ಬ ಇದ್ದ ನೋಡ ಅದರಾಗ ಆ ಕಿಚ್ಚಕ ಮನಸ್ಸ ಮಾಡಿದಾನ ದ್ರೌಪದಿ ಮ್ಯಾಗಾಗ ಎಟ್ಟೋತಿದ್ರ ನೀನು ನನ್ನ ಮಚ್ಚಕ ಬರಬೇಕಂತ ಕಿಚ್ಚಕ ಮಾತ್ರ ಹೇಳಿ ಬಿಟ್ಟ ದ್ರೌಪದಿಗೆ ಆವಾಗ ಎತ್ತ ಹೇಳಿದಾಗ ದ್ರೌಪದಿ ವಿಚಾರ ಮಾಡತ್ತಾಳು ನಾನು ಇವನ ಕೈಯಾಗ ಸಿಕ್ಕೇನಂದ್ರ ಇದರಾಗ ಇನ್ನ ಮ್ಯಾಲ ನಾನು ಉಳ್ಯಂಗಿಲ್ಲ ಅಂದಾಗ ಆಗ ವಿಚಾರ ಮಾತ್ರ ಮಾಡತ್ತಾಳ ದ್ರೌಪದಿ ಆವಾಗ ಮುಕ್ಕಳಿಗೆ ಕಾಲ ಹಚ್ಚಿ ಭೀಮನ ತೇಕ ಹೋಗತ್ತಾಳ ಭೀಮನ ಪಾದಕ ಬಿದ್ದ ನೋಡ ದ್ರೌಪದಿ ಆವಾಗ ಭೀಮನ ಪಾದಕ ಬಿದ್ದಾಳು ಆದ ಘಟನೆ ಯಾರು ಭೀಮನ ಮುಂದ ಯಾಕ ಹೇಳ್ಯಾಳ ದ್ರೌಪದಿ ಆವಾಗ ನನ್ನ ಹೆಣ್ಣಿನ ಶಕ್ತಿ ಎಲ್ಲಿತ್ತ ಹೋಗಿದ್ದ ವಿದ್ಯಾವಾಗ ನೆತ್ತ ಕಿಚ್ಚಕನ ಹೊಡಿಬೇಕಾಗಿತ್ತ ದ್ರೌಪದಿ ಆವಾಗ ಕಿಚ್ಚಕನ ಹೊಡೆಯುವಂತ ಧೈರ್ಯ ದ್ರೌಪದಿ ಮಾತ್ರ ಮಾಡೇ ಇಲ್ಲ ಭೀಮನ ಮುಂದ ಬಂದ ಹೇಳ್ಯಾಳ ಆವಾಗ
ಅವಾಗ ಈಕೆ ಏನು ಮಾಡ್ತಾಳು ಏನ್ ಮಾಡ್ಯಾಳು ದ್ರೌಪದಿ ಯುದ್ಧಕ್ಕೆ ಕೀಚಕ್ಕೆವಾಗ ದ್ರೌಪದಿ ಮೇಲೆ ಮನಸ್ಸು ಮಾಡಿದ ಮನಸ್ಸು ಮಾಡಿದಾಗ ಈಕೆ ಕೈಲಿ ಹೊಡಿದಾಗಲಿಲ್ಲ ಹೌದು ಸ್ವತಃ ನಿಮ್ಮವ ಹೆಚ್ಚಿನಕ್ಕಿದ್ದ ದ್ರೌಪದಿ ಅಂತದೊಂದು ಹೆಚ್ಚಿನಕ್ಕೆ ಅನ್ನುವಂಥದ್ದು ಇತ್ತಂದ್ರ ಏನ್ ಮಾಡ್ಬೇಕಾಗಿತ್ತು ತಾನು ಹೊಡಿಬೇಕಾಗಿತ್ತು ಸ್ವತಃ ನಿತ್ತ ಕೀಚಕನ ಹೊಡಿಬೇಕಾಗಿತ್ತು ಆಕೆ ದ್ರೌಪದಿ ಆದ್ರೆ ದ್ರೌಪದಿ ಹೊಡಿಯುವಂತ ಕೆಲಸ ಯಾಕೆ ಮಾಡ್ಲಿಲ್ಲ ಅಂತ ಶಕ್ತಿ ಇಲ್ಲ ಆಗಿತ್ತು ಅಂತ ಶಕ್ತಿ ಇಲ್ಲ ಅಂತ ತಿಳ್ಕೊಂಡು ಎಲ್ಲಿ ಓಡಿ ಹೋಗ್ಯಾಳು ಕೀಚಕ ಮನಸ್ಸು ಮಾಡ್ಯಾಳ ಅಂತ ತಿಳ್ಕೊಂಡು ಭೀಮಿಗೆ ಹೇಳ್ತಾಳೆ ಯಾರ ದ್ರೌಪದಿ ಭೀಮಿಗೆ ಯಾವಾಗ ಹೇಳಿ ನೋಡು ಭೀಮ್ ಏನ್ ಮಾಡ್ತಾನು ಆ ಮಗ ಯಾವಾಗ ನಿನ್ನ ಮೇಲೆ ಮನಸ್ಸು ಮಾಡ್ಯಾನ ಅಂದ್ರೆ ಆ ಮಗನ ಬಿಡದಂಗಿಲ್ಲ ಅಂತ ತಿಳ್ಕೊಂಡ ಭೀಮ್ ಇದ್ದ ಹೋಗ್ಯಾನ ಗರಡಿ ಮನೆಗೆ ಭೀಮ್ ಇದ್ದ ಹೋಗಿ ಏನ್ ಮಾಡ್ತಾನ ಯಾಕಂದ್ರೆ ಕೀಚಕನ ಕೈ ಹಿಡಿತಾನು ಕೀಚಕಿದ್ದ ಬಂದ ಕೈ ಹಿಡಿದಾಗ ಏನ್ ಮಾಡ್ತಾನೆ ಭೀಮ ಏನ್ ಮಾಡಿದ ಕೀಚಕನ ತೆಗೆದೋಗಿತ್ತಾನ ಯಾಕಂದ್ರೆ ಭೀಮಗ ಕೀಚಕ ಲಡಾಯಿ ನಡೀತು ಲಡಾಯಿ ನಡೆದಾಗ ಏನ್ ಮಾಡಿದ ಭೀಮಸೈನ ಏನ್ ಮಾಡಿದ ಸಿಟ್ಟಿಗೆ ಅದ ಕೀಚಕನ ಎರಡು ಕಾಲ ಗೀಚುಗದಾನ ಹೌದು ಯಾರು ಕೀಚಕನ ಎರಡು ಕಾಲ ಗೀಚುಗದಾನ ಯಾರ ಭೀಮ ಹೌದು ಯಾಕಂದ್ರ ಜೇರ ಕಡತ ಭೀಮನ ಕೈಯಾಗ ಕೀಚಕ ಸಿಕ್ಕ ಭೀಮ್ ಇದ್ದಾವ ಕಾಲ ಗೀಚುಗದ ಕೀಚಕನು ಹೌದು ಮತ್ತ ಕೀಚಕನ ಕೈಯಾಗ ಎಲ್ಲಾರು ದ್ರೌಪದಿ ಸಿಕ್ಕಿಲ್ಲ ಅಂದ್ರೆ ಏನಾಕಿತ್ತಿಕ್ಕಿದ ಬಾರಿ ಏನಾಕಿತ್ತ ಅಂದ್ರ ಆ ಕೀಚಕಿದ್ದವ ದ್ರೌಪದಿ ಎರಡು ಕಾಲ ಕೀಚುಗಿತ್ತದ ಮಾಸ್ತರ್ ಹೌದು ಅಂತದಾಗದ ಮಾಡವ್ರ ಅಲ್ಲಿ ಇವ್ರು ಎಲ್ಲಾರ ಇವ್ರಿಗೆ ಏನಾರ ಕಷ್ಟ ಬತ್ತಂದ್ರ ನಮ್ಮ ಗಂಡ ಮಕ್ಕಳ ತೇಕ ಓಡಿ ಬರವ್ರ ಓಡಿ ಬಂದ ಮೇಲೆ ಆಗಾತಿ ಮುಗಿತ್ತಂದ್ರ ಏನ್ ಮಾಡ್ತಾರ ನೀ ಯಾರು ನಾ ಯಾರು ಹೌದು ಯಾಕಂದ್ರ ಆಗಾತಿ ಮುಗಿತ್ತಂದ್ರ ನೀ ಯಾರು ನಾ ಯಾರ ಹೊರದಾರು ಅದಕ್ಕೆ ಮುಂದೆ ಮಾತ ಏನಂತ ಹೇಳ್ತಾಳು ಏನ್ ಹೇಳ್ತಾರ ವಿಷ್ಣುಂದ್ ಹೇಳ್ತಾರ ಮಾತ ವಿಷ್ಣುಂದ ಅಲ್ಲ ಪಂಡ್ರಾಪುರ ವಿಠಲಂದ ಹೇಳ್ಯಾರ ಹೌದು ಏನ್ ಮಾಡಿದ ಏನ್ ಮಾಡ್ರು ಪಂಡ್ರಾಪುರ ವಿಠಲ ಸೀರೆ ಉಟ್ಟಾನತ್ತ ಹೌದು ಅಟ್ಟ ಹೇಳ್ಯಾರು ಸೀರೆ ಉಟ್ಟಾನತ್ತ ಆವಾದ್ರು ಸೀರೆ ಉಟ್ಟಾನಂತ ಹೇಳಿ ಹೋಗ್ಯಾರ ಹೌದು ಅಂತ ನನ್ನ ಪರಮಾತ್ಮ ಭಕ್ತಿಗೊಳದ ಏನ್ ಮಾಡ್ಯಾನು ಅಲ್ಲಿ ಇರ್ಬೇಕಾಗೈತಿ ಇರ್ಬೇಕಂದ್ರ ಅಂತ ಅನುರಣವಾದ ಭಕ್ತಿ ಅಂತ ಅನ್ನುವಂಥದಕ್ಕೆ ಕಿತ್ತು ಅದರ ಸಂಬಂಧ ಅಲ್ಲಿ ಏನ್ ಮಾಡ್ಯಾನ ಪರಮಾತ್ಮ ಅಕ್ಕಿ ವೇಷಧಾರಿ ಮಾಡ್ಕೊಂಡು ಹೋಗ್ಯಾನ ವೇಷಧಾರಿ ಮಾಡಿ ಹೊಡಕ್ ಹೋಗ್ಯಾನ ನಿತ್ತಾನಂದ್ರ ಯಾರ ಸಂಬಂಧ ಭಕ್ತಿಗಾಗಿ ಅಲ್ಲಿ ಹೋಗಿ ನಿಲ್ಲಬೇಕಾಗೈತಿ ಯಾಕಂದ್ರ ಏನಾಗಿತ್ತು ಶಾಂತ ಸಕೋಬಾಯದ ಭಕ್ತಿ ಹಂಗೈತ್ರಿ ಭಕ್ತಿ ಹಂಗಿತ್ತು ಈ ವಿದ್ಯಾನ ಭಕ್ತಿ ಹೆಂಗೈತಿ ಇಕ್ಕಿ ಭಕ್ತಿ ಬೇರೆ ಐತಿ ಯಾಕಂದ್ರ ಇಕ್ಕಿ ಭಕ್ತಿ ಹೆಂಗೈತಿ ಆ ಉದಲಿಕ್ಕನ ಹೆಂತಿ ಚೆಂಡನಕ್ಕಿದ್ದಳು ಮಾಸ್ತರ್ ಉದಲಿಕ್ಕನ ಹೆಂತಿ ಚಂಡಿ ಏನ್ ಮಾಡ್ತಿದ್ಳು ಆ ಉದಲಿಕ್ಕ ಗೊತ್ತಾಗ್ಲಿಲ್ಲ ಈ ಚಂಡಿ ಹಿಂಗಾಯ್ತ ಅನ್ನುವಂಥದ್ದು ಗೊತ್ತಾಗ್ಲಿಲ್ಲ ಉದಲಿಕ್ಕ ಮದುವೆ ಆದ ತಕ್ಷಣ ಗೊತ್ತಾತ ಅವಂಗ ಏನಂತ ಗೊತ್ತಾತಂದ್ರ ನಾನು ಹೆಂತಿ ಸಿದಾ ಓಡೋ ಕುದುರೆ ಅಲ್ಲ ಇದು ಉಪರಾಟಿ ಓಡೋ ಕುದುರೆ ಐತಿ ಅನ್ನುವಂಥದ್ದು ಗೊತ್ತಾತ ಅವಂಗ ಉದಲಿಕ್ಕ ಹಿಂದಿಂದ ಯಾಕಂದ್ರೆ ಇದು ಸಿದಾ ಓಡೋ ಕುದುರೆ ಅಲ್ಲ ಉಪರಾಟಿ ಓಡುವಂತ ಕುದುರೆ ಐತಿ ಅನ್ನುವಂಥದ್ದು ಗೊತ್ತಾತು ಗೊತ್ತಾದ ಮೇಲೆ ತಾಕ ಏನ್ ಮಾಡ್ತಿದ್ರು ಒಟ್ಟ ಗಂಡನ ಮಾತು ಕೇಳಕ್ಕೆಲ್ಲ ಗಂಡ ಏನು ಮಾಡಂತ ನೋಡು ಅದಕ್ಕೆ ಇರೋದು ಪಾಲ್ಟಿ ಮಾಡ್ತಾಳ ಆಕಿ ಚಂಡಿ ಅದನ್ನ ಮಾಡ್ತಿರ್ಕಿಲ್ಲ ಯಾ ಚಂಡಿ ಇದು ಮಶಿಬನಾಳ ಚಂಡಿ ಬಂದೈತಿ ನೋಡಿ ಇವತ್ತು ಇಂತಾದ ಗಂಟೆ ಬಿದ್ದತ್ತು ಆ ಚಂಡಿ ಏನ್ ಮಾಡ್ತಾಳ ಉದಲಿಕ್ಕಗೆ ಹೇಳ್ತಾಳ ನೀ ಹೇಳಿದಂತ ಕಾಯಕ ನಾಯಕ ಮಾಡ್ಲಿ ನೀ ಹೇಳಿದ ನಾ ಏನೂ ಮಾಡಂಗಿಲ್ಲ ನೀ ಹೇಳುದು ನನಗ ಕೊಳೆ ಮೇಲ ಅಂತೇಳ ಆಕಿ ಯಾಕಂದ್ರೆ ಗಂಡಗೆ ಇರೋದು ಮಾಡ್ತೇಳು ಆ ಮಾಡೋ ಟೈಮ್ದಾಗ ಏನಾತ್ರಿ ಮಾಸ್ತರ ಉದಲಿಕ್ಕ ಅಂದ್ರ ತ್ರಿಕಾಲ ಜ್ಞಾನಿ ಇದ್ದ ಆ ತ್ರಿಕಾಲ ಜ್ಞಾನಿ ಮನೆಗೆ ಒಂದಾನೊಂದು ಟೈಮ್ದಾಗ ಏನಾತು 5 ಮಂದಿ ಸಂತ ಪುರುಷರು ಊಟಕ್ಕೆ ಬಂದ್ರ ಮಾಸ್ತರ್ 5 ಮಂದಿ ಸತ್ತ ಪುರುಷರು ಊಟಕ್ಕೆ ಬಂದಾಗ ಉದಲಿಕ್ಕೆ ಚಿಂತೆ ಮಾಡ್ತಾರ ಏನ್ ಹೆಂಗ ಇವ್ರ ಮನೆಗೆ ನಾ ಈಗ ನನ್ನ ಮನೆಗೆ 5 ಮಂದಿ ಬಂದಾರ ಅಂದ ಬಳಕ ಇವ್ರಿಗೆ ಹೆಂಗ ನಾ ಸತ್ ಪುರುಷ ಮಾಡ್ಲಿ ಯಾಕಂದ್ರೆ ಇವ್ರಿಗೆ ಹೆಂಗ ಊಟ ಮಾಡಿಸ್ಲಿ ಇವ್ರಿಗೆ ಹೆಂಗ ನಾ ತೃಪ್ತಿ ಪಡಿಸ್ಲಿ ಅಂದಾಗ ವಿಚಾರ ಮಾಡಿದವ್ ನನ್ನ ಮನ್ಯಾಗ ಉಪರಾಟ ಓಡೋ ಕುದುರೆ ಐತಿ ಇದು ಸಿದಾ ಓಡೋ ಕುದುರೆ ಅಲ್ಲ ಇನ್ ಹೆಂಗ ಮಾಡ್ಲಿ ಅಂತ ವಿಚಾರ ಮಾಡ್ತಿದ್ದವ್ ಮಾಡೋ ಟೈಮ್ದಾಗ ಏನಂತಾನ ಹೇತಿಗೆ ಹೇಳ್ತಾನ ಚಂಡಿಗೆ ಚಂಡಿ ಎಲ್ಲವರು ಏನೋ 5 ಮಂದಿ ಸತ್ ಪುರುಷರು ಬಂದಾರು ಅವ್ರಿಗೆ ನೀ ಅಡಿಗೆ ಮಾಡಕ್ ಹಾದಿ ಯಾಕಂದ್ರೆ ಅವ್ರಿಗೆ ನೀ ಹೋಳಿಗೆ ಮಾಡಬೇಡ ತುಪ್ಪ ಕಾಸಬೇಡ ಶಾಂಡಿಗೆ ಹುರಿಬೇಡ 5 ಮಂದಿಗೆ ನೀ ಏನು ಊಟ ಮಾಡಿಸ್ಬೇಡ ಅಂದವ್ ಅಂದಾಗ ಚಂಡಿ ಏನ್ ಮಾಡ್ತಾಳ ನಿನ್ನ ಮಾತು ನಾ ಯಾಕೆ ಕೇಳಿ ಹೋಗ್ಲಿ
ನಿನ್ನ ಮಾತನ್ನ ಕೇಳಕ್ಕೆಲ್ಲ ಹೌದು ನೀವು ಊಟ ಮಾಡಿಸ್ಬೇಡ ಅಂತ ಹೇಳಿದ್ರೆ ನಾ ಅವ್ರಿಗೆ ಊಟ ಮಾಡ್ಸಕ್ಕೆ ಅಂದಲಾಯ್ತು. ಹೌದು ಯಾಕಂದ್ರೆ ನಾವು ಹೋಳಿಗೆ ಮಾಡಕ್ಕೆ ತುಪ್ಪ ಕಾಸಕ್ಕೆ ಶಾಂಡಿಗೆ ಹುರಿಯಕ್ಕೆ ಆ ಸಂತರಿಗೆ ನಾವು ಊಟ ಮಾಡ್ಸಕ್ಕೆ ಅಂದಳು ಮಾಸ್ತರ್. ಅಂದಾಗ ಉದಲಿಕ್ಕೆ ಎಲ್ಲಿ ಇಲ್ದಲ್ಲಿ ಅಂತ ಖುಷಿ ಆತು. ಯಾಕಂದ್ರೆ ನಾನು ಹೇಳ್ತಿ ಇವತ್ತು ಮಾತು ಕೇಳು. ಯಾಕಂದ್ರೆ ಇದನ್ನ ಸಿದಾ ಹೋದ್ರ ತಿಡ್ಡು ತೆಗಿಲಿಲ್ಲ, ಇದು ಉಪರಾಟಿ ಹೋಗಿದ್ರ ತಿಡ್ಡು ತೆಗಿನಿ ಅಂದವು. ಅಂದ್ ಏನ್ ಮಾಡಿದ ಗೊತ್ತಿ ಕುಡ್ದ ಅಡಿಗೆನು ಎಲ್ಲ ಮಾಡಿ ಮಾಸ್ತರ್ ಚೇಂಡಿ ಏನೇನ್ ಮಾಡ್ತಾಳು ಹೋಳಿಗೆ ಮಾಡಿ ತುಪ್ಪ ಕಾಸಿ ಶಾಡಿಗೆನು ಹುರಿದ್ರ ಎಲ್ಲ ಅಡಿಗೆ ಸಜ್ಜು ಮಾಡಿ ಏನ್ ಮಾಡ್ತಾಳ ಸಂತರನ್ನ ಕರಿಯಾಕ ಬಂದಳು ಊಟಕ್ಕೆ. ಏನಂತ ನೋಡು ಊಟ ರೆಡಿ ಆಗೈತಿ ಎಲ್ಲಾರು ಊಟ ಕೊಂಡಂದ್ರು. ಅವಾಗ ಎಡಿ ಹೆಚ್ಚಳು, ಎಡಿ ಹೆಚ್ಚು ಊಟ ಕುಣಿಸಿ ನೀರು ಕೊಟ್ಟಳು, ಕೈ ತೊಳ್ಕೊಂಡು ಬಂದು ಎಲ್ಲಾರು ಎಡಿ ಮೇಲೆ ಕೂತ್ರು. ಕೂತಾಗ ಏನ್ ಮಾಡ್ತಾಳೆ ಈಕಿ ಚಂಡಿ ಮೊದಲು ತಂದು ಏನ್ ಮಾಡ್ತಾಳ ಹೋಳಿಗೆ ನೀಡ್ತಾಳ, ಹೋಳಿಗೆ ಮ್ಯಾಲ ತುಪ್ಪ ನೀಡ್ತಾಳ, ತುಪ್ಪದ ಮ್ಯಾಲ ಶಾಂಡ್ಗಿ ನೀಡಳು. ನೀಡು ಟೈಮ್ದಾಗ ಉದಲಿಕ್ಕೆ ಏನಂದ ಖುಷಿ ಒಳಗ ಬಾಳ ಖುಷಿ ಆತ ಅವಾಗ ಹೇಂತಿ ಅಡಿಗೆ ಮಾಡ್ಯಾಳ ಅಂತಲಿ ಖುಷಿದ ನಾವು ಉದಲಿಕ್ಕೆ ಏನಂದ ಚಂಡಿಗೆ ಏ ಚಂಡಿ ಯಾಕೋ ಬಾಳ ಓಡಾಡಕತ್ತಿ ಬಾಳ ಓಡಾಡಕತ್ತಿ ಓಡಾಡೋ ಟೈಮ್ದಾಗ ಸಂತರಿ ಅಡಿಗೆ ಅದು ಎಲ್ಲಾರ ಕಾಲ ಹಚ್ಚಿಗೈತಿ ಹತ್ತಿಟ್ಟ ಅಂದ ನೋಡವ್ ಏನನ್ನ ನಾವು ಗಂಡ ಮರತ್ ಎಲ್ಲಾರ ತಾಟಕ ಅದು ಕಾಲ ಹಚ್ಚಿಗೈತಿ ಆ ಚಂಡಿ ಅಂದ ಅನಾತ್ಲೇಕ ಚಂಡಿ ಏನು ಮಾಡಿಳ ಮಾಸ್ತರ್ ನೀ ಹಿಂಗ್ಯಾಕಂದ ಅಂತ ತಿಳ್ಕೊಂಡ ಯಾಡೋ ಕಾಲ ಮ್ಯಾಲ ಎಬಿಸಿ ಸಂತರ ತಾಟ್ನಾಗ ಕಾಲ ಇಟ್ಬಿಟ್ಟು ಹಾಕಿ ಚಂಡಿ ಆಗಲಾಗ ಇಲ್ಲಿ ಬಂದೈತ್ ನೋಡಿ ಅದು ಚಂಡಿ ಯಾ ಚಂಡಿ ಮಶಿಬನಾಳ ಚಂಡಿ ತಾಟ್ನಾಗ ಕಾಲ ಇಟ್ಬಿಟ್ಟು ಅವಾಗ ಉದಲಿಕ್ಕೆ ಏನ್ ಮಾಡಿದತ್ತ ಏ ನಿನ್ನ ಕತ್ತಿ ಹೋದ ಕುದುರೆ ಮಾಡ್ಬೇಕಂದಿನ ಕರೆ ನೀ ಯಾವಾಗೂ ಕುದುರೆ ಆಗಂಗಿಲ್ಲ ನೀ ಕತ್ತಿ ಅಂದತ್ತವ್. ಅವಾಗ ಮಶಿಬನಾಳ ಕತ್ತಿ ನೀ ಒಟ್ಟ ಕತ್ತಿ ಗುಳಿಯಾಕ ಹೋಗ್ಬೇಡ, ಕುದುರೆ ಆಗಿ ಬಾ. ಕುದುರೆ ಆಗಿ ಬಂದೆ ಅಂದ್ರೆ ಗೆರೆ ಬಡಿತಿ, ಕತ್ತಿ ಆಗಿ ಬಂದೆ ಅಂದ್ರೆ ಹುಲ್ಲು ತಿನ್ಕೋತಿಲ್ಲ ನಿಲ್ಲೋದಾಕೈತಿ ಮತ್ತ. ಯಾಕಂದ್ರೆ ಹಂಗೇನು ಮಾಡಕ್ ಹೋಗ್ಬೇಡ. ಆ ಉದಲಿಕ್ ಸುದಕ್ಕೆ ಏನ್ ಮಾಡ್ಯಾಣ ಆ ಚಂಡಿಗೆ ಶ್ರಾಪ ಕೊಟ್ಟಾನ. ಏನತ್ತ ಏ ನೀನು 7 ಗಜ ಕಲ್ಲಾಗೈತೆ ಶ್ರಾಪ ಕೊಟ್ಟಾನ. ಶ್ರಾಪ ಕೊಡ್ಬೇಕಾದ್ರೆ ಉದಲಿಕ್ಕೆ ಶ್ರಾಪ ಕೊಟ್ಟಾನ ಚಂಡಿಗೆ. ಆ ಚಂಡಿನಕ್ಕೆ ಕಲ್ಲಾಗಿ ಬಿದ್ದಾಳು. ಆಕಿ ಹೇಳ್ಬೇಕಾದ್ರೆ ಯಾರದಿಂದ ಎದ್ದಾಳ ಮತ್ ಮುಂದೆ ನಿನ್ನ ಕಲ್ಲಾಗ ಹೋಗಿಬೇಕಾಕೈತಿ ಮತ್ತ ಕಲ್ಲಾಗ ಹೋಗಿಬೇಕಾಗೈತಿ. ಅದಕ್ಕ ಆ ಚಂಡಿನಕ್ಕೆ ಒಬ್ಬಕ್ಕೆ ಕಲ್ಲಾಗಿ ಬಿದ್ದಾಳು. ಆಕಿನ ಯಾರು ಏ ವಿಷಯ ಹೇಳ್ತಾಳ ಆಕಿ ಶಾನೆ ಆದಳು ನಡಿಲಿ. ಆಕಾರ ಆಗಬೇಕಾದ್ರ ಮಣಿ ಮಕ್ಕ ಯಾತಕ ಗೊತ್ತ ಮಾಡುದಿತ್ತ ತಾಯಿ ಆಕಾರಕ ಬಾಳ ಜರೂರು ಇದ್ರ ಹೋಗೋದಿತ್ತ ಅವನ ಹಂತೇಕ. ಬಸವಾಗ ಕಳಿಸಿ ಕೊಟ್ಟಂಗ ಧೈರ್ಯ ಸಾಲದಕ ವ್ಯಕ್ತಿ ಬೇಕ ಎಷ್ಟ ಐತಿ ಜನಕ ಕೆಳಗ ಬಿದ್ದ ಮೂಗ ನಂದ ಅನ್ನೋದ ಮ್ಯಾಲಕ ಎಂತ ದತ್ತ ಗೆಡಿಗೆ ನಾಚಿಕೆ ಎಲ್ಲಿಂದ ಬಂದಿದ್ದ ಮನಕ. ದತ್ತ ಗೆಡಿಗೆ ನಾಚಿಕೆ ಎಲ್ಲಿಂದ ಬಂದಿದ್ದ ಮನಕ. ಆಕಾರಾಗಿ ಭೂಮಿ ಪ್ರಳಯ ಆಗದೆ ಎಷ್ಟೋ ಸಾರೆ ಮನ್ಮತ್ತರ ಅನ್ನೋ ಯುಗ ಏನ ಕಾರಣಕ. ನಾಲ್ಕು ಯುಗ ಎಷ್ಟು ಅದು ಹೇಳ ತಡಯಾಕ. ಮತ್ತ ಮನ್ಮತ್ತರ ಎಷ್ಟ ಅದು ಹೇಳಕ ಲೆಕ್ಕ. ಜಾಂಬು ಮುನಿ ಇದ್ದದು ಮನ್ಮತ್ತರ ಯಾವ ಸುರ ಬಂದ ಹೇಳಬೇಡ ನೀನು ಸಬಕ. ಎಂತ ದತ್ತಗೇಡಿ ನಗರ ಬೇಡ ಹುಡುಗಿ ನೀ ಮನಕ.
ಏಕೆ ಅಷ್ಟರ ಪುರತೇಕ ನಿನ್ನ ಶಕ್ತಿದಿಂದ ಏನು ಆಗಿಲ್ಲ ಹೇಳ ತಡ ಯಾಕ ಜಾಂಬು ಮುನಿದಿಂದ ಭೂಮಿ ಮಾತ್ರ ಸಜ್ಜಾತು ನಿನ್ನ ಶಕ್ತಿದೇನು ಕಾರಣ ಇಲ್ಲ ಇದರಾಗ ನಿನ್ನ ಶಕ್ತಿದೇನು ಕಾರಣ ಇಲ್ಲ ಇದರಾಗ ತಿಳಿಯಲಾರ್ದಕ್ಕ ಏನಾರ ಹೇಳಬ್ಯಾಡ ಏನಾರ ಹೇಳಬ್ಯಾಡ ಏನಾರ ಹೇಳಬ್ಯಾಡ ನಿನ್ನ ಮನಸ್ಸಿಗೆ ಬಂದಂಗ ಮಾಡಬ್ಯಾಡ ನಿನ್ನ ಮನಸ್ಸಿಗೆ ಬಂದಂಗ ಮಾಡಬ್ಯಾಡ ಬಾಲ ತುಕಾರಾಮನ ಮಾರದಾಸರ ಮಂದಿಗೆ ಅರಸ ಮಂದಿಗೆ ಶಿಷ್ಯರಾಗಿ ನಿಂತಿವ ಸಿದ್ಧವಾಗಿ ಬಿಡಬಾಗೆ ಶಿರಬಾಗೆ ನಿಂತಿವ ಸಿದ್ದೇಶ್ವರಗ ಕೈವಾಗೆ ಸರಸ ನಿರ್ಸಕವೇ ಅಂದರು ಮುರುದಾರ ಹೇಳದ ಹೆಂಗ ಮುರುದಾರ ಹೇಳದ ಹೆಂಗ ಮುರುದಾರ ಹೇಳಿದ ಹೆಂಗ ಏ ಸರಸ ನಿರಸಕ್ಕವೇ ಮುರುಳಿದಾರ ಹೇಳ್ದ ಹೆಂಗ ಏ ಬರಮನಗ ಇದೆಲ್ಲ ಮುಖಪಾಠ ನಿಂದ್ರಲಿಲ್ಲ ನವನ ಮುಖಟ ಏನಂತ ಹೆಂಗ ಸರ ಬಾಮರಿ ನೋಡಿ ಏ ಬಿಸಿಲೆ ಮಾತಾಡಿ ಬಾಯ ಹಿಡ್ಕೊಂಡ ಮತ್ತೇನಂತ ಕೇಳ್ತಾಳು ಯಾಕಂದ್ರೆ ನಿನ್ನ ಗಂಡ ಅನ್ನುವಂತ ವಸ್ತು ಎಲ್ಲಿ ತೇತ ಕೇಳ್ತಾರ ಮಾಸ್ತರ್ ಹೌದು ಯಾಕಂದ್ರೆ ಕ್ಯಾಲಿ ರೂಪದಾಗ ಏನಂದಾರ ಏನದರ್ತವ ಏನಂದಾರ ಒಂದಿಟ್ಟು ಹೇಳ್ರಲ್ಲ ಎಲ್ಲ ಹುಟ್ಟೈತಿ ಗಡಿಗ್ಯಾಗ ಅನ್ಕೋತ ಹೋಗ್ಯಾಳ್ತವ ನನ್ನ ಗಡಿಗ್ಯಾಗ ಬ್ರಹ್ಮಾಂಡ ಹುಟ್ಟೈತಿ ನನ್ನ ಗಡಿಗ್ಯಾಗ ತ್ರಿಶೂಲ ಹುಟ್ಟೈತಿ ನನ್ನ ಗಡಿಗ್ಯಾಗ ಗಡಿಗೆಲ್ಲ ನಡೆಯಂಗಿಲ್ಲ ಅಂತ ಹೇಳ್ತಾಳ ಹೇಳ್ತಾಳು ಪೃಥ್ವಿ ಬಿಂಬಳು ಮಾಡಿಟ್ಟಿನಾದೆ ಬ್ರಹ್ಮ ಕುಂಬಾರ ಮಾಧವನಾದೆ ಹೌದೌದು ನೀನಾದಿ ಬ್ರಹ್ಮ ಕುಂಬಾರ ಮಾಧವನಾದೆ ಯಾಕಂದ್ರೆ ಈ ಶರೀರ ಅನ್ನುವಂತ ಗಡಿಗೆ ಸಜ್ಜಾಗಬೇಕಾದ್ರೆ ನನ್ನ ಬ್ರಹ್ಮ ಕುಂಬಾರದಿಂದ ಆಗೈತಿ ವಿದ್ಯಾ ಯಾಕಂದ್ರೆ ನಿಮ್ಮ ಅವ್ವನಿಂದ ಯಾರು ಮಾಡಿಲ್ಲ ಅವ್ರದಿಂದ ಸಜ್ಜಾಗಿಲ್ಲ ಈ ಗಡಿಗೆ ಸಜ್ಜಾಗಬೇಕಾದ್ರೆ ನನ್ನ ಬ್ರಹ್ಮ ಕುಂಬಾರನಿಂದ ಆಗೈತಿ ಯಾಕಂದ್ರೆ ಇನ್ನೊಂದು ಮಾತು ಏನಂತ ಹೇಳ್ತಾಳಕ್ಕೆ ಏನ್ ತೊಗಲನಂದ ಮೌಸನಂದ ರೋಮನಂದ ಎಲ್ಲ ನಂದೈತಿ ನಿಂದ ಗಂಡ ಅನ್ನುವಂತ ವಸ್ತು ಎಲ್ಲೈತಿ ಅಂತ ಕೇಳ್ತಾಳಕ್ಕೆ ವಿದ್ಯಾ ಆದ್ರೆ ಒಂದ ಮಾತ ನಿನಗೆ ಹೇಳ್ತಾನೆ ವಿದ್ಯಾಶ್ರೀ ಯಾಕಂದ್ರೆ ಒಂದಾನೊಂದು ಟೈಮ್ದಾಗ ಏನಾಗಿತ್ತು ಕೈಲಾಸದಾಗ ಏನಾಗಿತ್ತು ಅಂದ್ರೆ ಮಾಸ್ತರ ಶಿವನ ಒಡ್ಡೋಲಗ ನಡೆದತ್ ಹೌದು ಎಲ್ಲಿ ಕೈಲಾಸದಾಗ ಯಾಕಂದ್ರೆ ಶಿವ ಮಹಾಪುರಾಣದಾಗ ನೋಡಿದ್ರು ಸಿಗಬೇಕು ಹೌದು ಅಂದ್ರ
ಶಿವ ಮಹಾಪುರಾಣದಾಗ ನೋಡಿದ್ರು ಸಿಗ್ಬೇಕು ವಿದ್ಯಾಶ್ರೀ ನಿನಗ ಸಿಗ್ಬೇಕ. ಯಾಕಂದ್ರೆ ಶಿವನ ಒಡ್ಡೋಲಗ ಮ್ಯಾಲ ಕೈಲಾಸದಾಗ ನಡೆದೈತಿ. ಟೈಮ್ದಾಗ ಅವಾಗ ಏನಾಗೈತಿ, ತೆತ್ತಿಸ್ಕೋಟಿ ದೇವರೆಲ್ಲ ಬಂದ ಇಲ್ಲಿ ಏನ್ ಮಾಡಿದ್ರು, ಹಾಸನದಾಗ ಅವ್ರ ಹಾಸನದಾಗ ಬಂದ ಅವ್ರ ಕೂತಿದ್ರು. ಕೂತ ಟೈಮ್ದಾಗ ಆಹ್ವಾನ ಯಾರು ಮಾಡ್ಕೋತಿದ್ರು, ಯಾರ ಬಾಗಲದಾಗ ನಿತ್ತ ನಂದಿ ಆಹ್ವಾನ ಮಾಡ್ಕೋತಿದ್ ಬರ ಅವ್ರನ್ನೆಲ್ಲ. ಆ ಟೈಮ್ದಾಗ ಏನಾತಲ್ಲಿ, ಅಲ್ಲಿ ಒಬ್ರು ಭೃಂಗಿ ನಾವು ಬಂದ್ ಮಾಸ್ತಾರ. ಯಾಕಂದ್ರೆ ಭೃಂಗಿ ಅಲ್ಲಿಗೆ ಬಂದ, ಅಂತ ದೊಡ್ಡ ಸಭಾ ನಡೆದೈತೆ ಅಂತ ತಿಳ್ಕೊಂಡು ಭೃಂಗಿ ಬಂದ. ಭೃಂಗಿ ಬಂದಾಗ ಏನ್ ಮಾಡ್ತಾನ, ಭೃಂಗಿ ಬಂದು ಒಳಗ ನೋಡ್ತಾನು, ಶಿವ ಪಾರ್ವತಿ ಕೂತಿದ್ರು. ಅಂತ ದೊಡ್ಡ ಸಭಾ ಎಲ್ಲ ನೆರೆದ ಟೈಮ್ದಾಗ ಏನ್ ಮಾಡ್ತಾನು, ಭೃಂಗಿ ಇದ್ದಾವ ಪರಮಾತ್ಮ ಒಬ್ಬಗೆ ನಮಸ್ಕಾರ ಮಾಡ್ತಾನ. ಏನ್ ಮಾಡ್ತಾನು, ಪರಮಾತ್ಮ ಒಬ್ಬಗೆ ನಮಸ್ಕಾರ ಮಾಡ್ತಾನ. ಒಬ್ಬಗೆ ನಮಸ್ಕಾರ ಮಾಡಿದಾಗ ಅವಾಗ ಪಾರ್ವತಿ ಗಪ್ಕೊಂಡ್ಲಿಲ್ಲ, ಒಂದ ಕೈಲಿ ನಮಸ್ಕಾರ ಮಾಡಿದ ಪರಮಾತ್ಮಗ. ಅವಾಗ ಪಾರ್ವತಿ ವಿಚಾರ ಮಾಡ್ತಾಳ, ಪರಮಾತ್ಮನ ಕೇಳ್ತಾಳ ಏನಂತ, ಏ ಇವ್ ಭೃಂಗಿ ನನಗೆ ಯಾಕೆ ನಮಸ್ಕಾರ ಮಾಡ್ಲಿಲ್ಲ ಪರಮಾತ್ಮ, ಒಂದ ಕೈಲಿ ನಿನಗೆ ಯಾಕೆ ನಮಸ್ಕಾರ ಮಾಡ್ತಾನು ಅಂತ ಕೇಳತ್ತ. ಕೇಳಿದಾಗ ಅವಾಗ ಅವ್ ಪರಮಾತ್ಮ ಅಂದ, ಏ ಅದ ನಿನಗ ಅವಾಗ ಬಿಟ್ಟು ವಿಷಯ ಅವನ ಕೇಳೋಗ ಅಂದ ಅವ್ ಪರಮಾತ್ಮ. ಅಂದಾಗ ಏನ್ ಮಾಡ್ತಾಳ, ಹೋಗಿ ಭೃಂಗಿನ ಕೇಳ್ತಾಳ ಪಾರ್ವತಿ, ಯಾಕೋ ಭೃಂಗಿ ನನಗೆ ಯಾಕೆ ನೀ ನಮಸ್ಕಾರ ಮಾಡಂಗಿಲ್ಲ, ಪರಮಾತ್ಮಗೆ ಯಾಕೆ ಒಬ್ಬಗ ನೀ ಬಲಗೈಲಿ ನಮಸ್ಕಾರ ಮಾಡ್ತೀಯ ಅಂದಳತ್. ಅಂದಾಗ ಅವಾಗ ಭೃಂಗಿ ಹೇಳ್ದ, ನಿನಗ ನಮಸ್ಕಾರ ಮಾಡಂಗಿಲ್ಲ ನಾವು, ನಿನಗೆ ಯಾಕೆ ಎದರ ಸಂಬಂಧ ನಮಸ್ಕಾರ ಮಾಡ್ಬೇಕಾಗೈತಿ, ಆ ಪರಮಾತ್ಮ ಒಬ್ಬ ನನ್ನ ಸೃಷ್ಟಿಕರ್ತದಾನು, ಸೃಷ್ಟಿ ಹುಟ್ಟಿದ ಅವನಿಂದ ಐತಿ, ನಾವು ಹುಟ್ಟದು ಅವನಿಂದ ಐತಿ, ನಾ ದುಡ್ಕೋದು ಪರಮಾತ್ಮ ಒಬ್ಬಗ, ನಿನಗ ಪಾರ್ವತಿ ದುಡ್ಕೋಂಗಿಲ್ಲ ಅಂದವ್. ಯಾವಾಗ ಅವ್ ಭೃಂಗಿ ದುಡ್ಕೋಂಗಿಲ್ಲ ಅಂದ ನೋಡು, ನಿನಗೆ ಯಾವಾಗ ನಾ ನಮಸ್ಕಾರ ಮಾಡಂಗಿಲ್ಲ ಅಂದ ನೋಡು. ಅಂದ ಟೈಮ್ದಾಗ ಪಾರ್ವತಿ ಗಪ್ಪ ಬಿಡ್ಲಿಲ್ಲ, ಏನ್ ಮಾಡ್ತಾಳ, ಅವಾಗ ಭೃಂಗಿಗೆ ಹೇಳ್ತಾಳು, ನಾನು ನಿನ್ನ ಮ್ಯಾಲ ಇದ್ದಂತ ಚರ್ಮನ ಅಂದೈತೆ ಹೇಳ್ತಾಳ. ಚರ್ಮನ ಅಂದೈತೆ ಹೇಳಿದಾಗ ಚರ್ಮ ಸುದಿಗೆ ತೆಗೆದೋಗದ, ನಿನ್ನ ಮ್ಯಾಲ ಇದ್ದಂತ ಮೌಸನ ಅಂದೈತೆ ಹೇಳ್ತಾಳ. ಅವಾಗ ಮೌಸನ ತೆಗೆದೋಗದ, ನಿನ್ನ ಮೇಲೆ ಇರುವಂತ ರೋಮನ ಅನ್ನೋದಾವತ್ ಹೇಳು, ಅವಾಗ ರೋಮು ತೆಗೆದೋಗದ. ಏನ್ ಮಾಡ್ತಾಳ, ನಿನ್ನ ಒಳಗಿರುವಂತ ಚೈತನ್ಯ ಸುದಿಕ ನಂದೈತೆ ಅಂತ ಹೇಳಿ ಪಾರ್ವತಿ ಅದನ್ನು ಸುದಿಕ ತೆಗೆದೋಗದ. ಏನಾಗಿ ನೆತ್ತ, ಎಲಿವಿನ ಗಡಾರಾಗಿ ನೆತ್ತ ಬಿಟ್ಟ ಭೃಂಗಿ. ಯಾಕಂದ್ರೆ ನಿನ್ನೂ ಎಲ್ಲ ಹೆಣ್ಣಿನೂ ಎಲ್ಲ ತಕ್ಕೊಂಡ್ರು ಸಹಿತ ಅಲ್ಲಿ ಭೃಂಗಿ ಏನು ಮಾಡ್ಯಾಣ, ಗಂಡು ಅನ್ನುವಂತ ವಸ್ತು ನೆತ್ತಾನ. ನೆತ್ತ ಟೈಮ್ದಾಗ ಏನ್ ಮಾಡ್ತಾಳೆ ಪಾರ್ವತಿ, ನನ್ನೂ ಎಲ್ಲ ವಸ್ತು ನಾ ತಕ್ಕೊಂಡ್ರು ಸಹಿತ ಭೃಂಗಿ ಹಂಗ ನೆತ್ತಾನ ಅಂದ ಬಳಕ ಇವನಿ ಹಂಗಾರ ಮಾಡಿ ಏನ ಕೆಡವಬೇಕಂತೇಳಿ ತಿಳ್ಕೊಂಡಳಕ್ಕೆ ಪಾರ್ವತಿ. ಕೆಡವಬೇಕಂತ ತಿಳ್ಕೊಂಡು ಏನ್ ಮಾಡ್ತಾಳು, ಮಾಯಾದ ಗಾಳಿ ಕರಿಸಿ ರಭಸದಿಂದ ಮಾಯಾದ ಗಾಳಿ ಬಿಡ್ತಾಳ ಭೃಂಗಿ ಮ್ಯಾಲ. ಭೃಂಗಿ ಮ್ಯಾಲ ಮಾಯಾದ ಗಾಳಿ ಬಿಟ್ರು ಸಹಿತ ಅವ್ ಏನ್ ಮಾಡಿದ ಭೃಂಗಿ, ಯಾಕಂದ್ರೆ ನೆತ್ತ ಜಾಗ ಬಿಟ್ಟು ಒಂದು ಚೋಟಿ ಸುದಿ ಕರಿಗಾಡ್ಲಿಲ್ಲ ಅವ್ ಭೃಂಗಿ. ನೆತ್ತ ಜಾಗದಾಗ ನಿಂತಿದ ಅಂತ ಗಾಳಿ ಹೊಡಿದಳ ಕರೆ ಪಾರ್ವತಿ. ನೆತ್ತ ಜಾಗ ಬಿಟ್ಟು ಅವ್ ಭೃಂಗಿ ಅಳಿಗಾಡ್ಲಿಲ್ಲ, ಎಲಿವಿನ ಗಡಾರಾಗಿ ನೆತ್ತ ಇಲ್ಲೇ ಗಂಡ ಗಬರೋದಾನ ಅಂತೇಳಿ ತೋರಿಸ್ಯಾನ. ಯಾರ ಭೃಂಗಿ ತೋರಿಸ್ಯಾನ ಯಾರಿಗೆ, ಹೆಣ್ಣಿಗೆ. ಯಾಕಂದ್ರೆ ಗಂಡ ಅನ್ನುವಂತ ವಸ್ತು ಇಲ್ಲಿ ಐತಿ, ಗಂಡನ ಬಿಟ್ರೆ ನಿನ್ನ ಹೆಣ್ಣಿನೂ ಎಲ್ಲ ತಕೊಂಡ್ರೆ ಸಹಿತ ಗಂಡ ಅನ್ನುವಂತ ವಸ್ತುಗಳದೈತಿ ವಿದ್ಯಾ. ಹಂಗ ನಾನು ಗಂಡ ಗಬ್ರಿಗೆ ಹೆಂಗ ಬರೀ ಎಲಿವನ ಗಡಾರಾಗಿ ನಿಂತಾನ ನೋಡು, ಹಂಗ ನಿಮ್ಮ ತಾಯಿ ನೀ ಏನ್ರ ಹೆಣ್ಣ ಬೆಳಸಕ್ಕೆ ಇವತ್ತು ಹೌದು ಅನ್ಸ್ಕೋದು ಹೋಗೋದಾದ್ರ ನಿನ್ನ ರಕ್ತ ತೊಗಲ ಮಾಂಸ ರೋಮ ತಗೊಂಡ ಎಂತಲ್ಲೇ ನನ್ನ ತಾಯಿ ಕೂತಾಳು, ಇಲ್ಲೇ ಗ್ವಾಳಿ ಆಗಿ ಕೂತಾಳ ಅಂತ ಹೇಳ್ತಾಳ ನೋಡೋಣ. ಯಾಕಂದ್ರೆ ನಮ್ಮ ಗಂಡ ಗಬರು ನಾವು ಹೆಂಗ ತೋರಿಸಿದ್ ನೋಡು, ಹಂಗ ವಿದ್ಯೆ ನೀನು ತೋರಿಸ್ಬೇಕು ಇವತ್ತು ಅಂದ್ರ ನಿಮ್ದು ಒಂದು ಬ್ಯಾರೆದಾಗದ. ಅದ್ರ ಒಳಗೆ ಏನ್ ಕೇಳ್ತಾಳು, ನಿನ್ನ ಗಂಡಿನಿಂದ ಗಂಡ ಯಾರು ಹುಟ್ಟೈತಿ ಅಂತ ಕೇಳ್ತಾಳ. ಗಂಡಿನಿಂದ ಗಂಡ ಯಾರು ಹುಟ್ಟಾರ ಅಂದ್ರ ಯಾರು ಹುಟ್ಟಾರು, ಯಾಕಂದ್ರೆ ಪರಮಾತ್ಮನಿಂದ ನಿನಗೆ ಬದಲಾದ್ರು ಹೇಳೇನಿ. ಶಿವನ ಹನಿಯಾಗ ರುದ್ರ ಹುಟ್ಟಾನು, ಆ ರುದ್ರನಿಂದ ಮತ್ತೆ ಯಾರ್ಯಾರು ಹುಟ್ಟಾರು, ಶಿವನ ಹನೆಯಲ್ಲಿ ರುದ್ರ ಹುಟ್ಟಿದ, ವಿಷ್ಣು ಆದ ಭುಜದಲ್ಲಿ ಪಾರ, ಅವನ ಹೊಕ್ಕಳ ಕಮಲದ ಒಳಗ ಉದಿಯಾದ ಬ್ರಹ್ಮದೇವರ ಅಂತ ಹೇಳೀನಿ. ಯಾಕಂದ್ರ ಅವ್ರು ಎಲ್ಲಾ ಹುಟ್ಟಬೇಕಾದ್ರೆ ನಾನು ಪರಮಾತ್ಮನಿಂದ ಹುಟ್ಟಾರೋ, ನಿಮ್ಮ ಹೆಣ್ಣಿಂದ ಏನೋ ಕಾರಣ ಇಲ್ಲ ಅಲ್ಲಿ, ಅವರಾದ್ರೂ ಹುಟ್ಟಾರು, ಇನ್ನೊಬ್ಬ ಆದ್ರೂ ಹುಟ್ಟಿಸಿ ತೋರಿಸ್ಯಾನ. ಯಾರವ, ವಾಲ್ಮೀಕಿ. ಏನ್ ಮಾಡ್ಯಾನ, ಬರೇ ಒಂದು ಕಡ್ಡಿದಿಂದ ಕುಶಾನ ಸಜ್ಜು ಮಾಡ್ಯಾನ. ಅಲ್ಲಿ ನಿಮ್ಮ ಅವ್ವಗಳು ಯಾರು ಇಲ್ಲ, ಯಾಕಂದ್ರೆ ಒಂದು ಕಡ್ಡಿದಿಂದ ಸೃಷ್ಟಿ ಮಾಡ್ಯಾನಂದ್ರ ನಿಮ್ಮ ಅವ್ವನ ಸಹಾಯ ಇಲ್ಲದ ಅವ ಏನ್ ಮಾಡ್ಯಾನ ವಾಲ್ಮೀಕಿ ಋಷಿ, ಏನ್ ಮಾಡ್ಯಾನ ಅಂದ್ರೆ ಒಂದು ಕಡ್ಡಿದಿಂದ ಕುಶಾನ ಸಜ್ಜು ಮಾಡ್ಯಾನ. ಯಾವ ಟೈಮ್ದಾಗ ಮಾಡ್ಯಾನ, ಯಾವ ಟೈಮ್ದಾಗ ಮಾಡ್ಯಾನ ಅಂದ್ರ ಅಲ್ಲಿ ಸೀತಾ ಏನ್ ಮಾಡಿದಳ,
ಏನ್ ಮಾಡಿ ಸೀತಾ ಹೋಗಿ ಅಲ್ಲಿ ಬಿಟ್ಟಿದ್ರು. ಬಿಟ್ಟಾಗ ಏನ್ ಮಾಡಿಳು ಲವಣ ಹಡ್ದಳ ಮಾಸ್ತರ. ವಾಲ್ಮೀಕಿ ಗುರುಗಳಿದ್ರು ವಾಲ್ಮೀಕಿ ಋಷಿಗಳು ಆ ಜೋಪಡಿ ಒಳಗ ಲವಣ ಹಡ್ದಳ ಯಾರ ಸೀತಾ. ಸೀತಾ ಹಡ್ದ ಟೈಮ್ದಾಗ ಗುರುಗಳಿಗೆ ಹೇಳ್ತಾಳ, ಗುರುಗಳನ್ನ ಒಂದಿಟ್ಟ ಹೊಲಿಗೆ ಹೋಗಿ ಜ್ಞಾನ ಉಕ್ಕೊಂಡ್ ಬರ್ತನು, ಒಂದಿಟ್ಟ ನಮ್ಮ ಕೂಸನ ಆಟ ನೋಡ್ಕೋತೀರಿ ತೊಟ್ಟಲದಾಗ ಅಂತ ಹೇಳಿ ತೊಟ್ಟಲದಾಗ ಹಾಕಿ ಹೋದಳ. ಹಾಕಿ ಹೋದಾಗ ಏನಾತ ಅಲ್ಲಿ ಹಾಕಿ ಹೋದಾಗ ಮುಂದೆ ಹೊಳಿಗೆ ಹೋಗ್ತಿದ್ರು. ಹೊಳಿಗೆ ಹೋಗುವಾಗ ಏನಾತಂದ್ರ ಮಂಗ್ಯ ಏನ್ ಮಾಡ್ತಿದ್ರಿ ಮಾಸ್ತರ, ಆ ದಡದಿಂದ ಈ ದಡಕ ಈ ದಡದಿಂದ ಆ ದಡಕ ಜಿಗದಾಡ್ತಿದ್ವು ಗಿಡದಾಗ ಜಿಗದಾಡೋ ಟೈಮ್ದಾಗ ಅವಾಗ ಸೀತಾ ಹೇಳ್ತಾಳ ಮಂಗ್ಯಾಗೋಳಿಗೆ, ಏ ಮಂಗ್ಯಾಗೋಳ್ರ ನೀವು ಹಿಂಗ ಜಿಗದಾಡತ್ತರಿ, ಅವ ಹುಡ್ಕೊಂಡು ತಿರುಗಾಡತ್ತರಿ, ಆ ಕೂಸುಗಳ ಗತಿ ಹಂಗ ತೆಳಗ ಬಿದ್ದು ಅಂದ್ರ ಸಾಯ್ತಾವು ಅಂದಳತ್ತಾಕಿ ಸೀತಾ. ನಿಮ್ಮ ಕೂಸುಗಳು ಹಿಡ್ಕೊಂಡು ಈಗ ಸುತ್ತ ಹೇಳ್ತಾರಿ, ತೆಳಗ ಬಿದ್ದು ಅಂದ್ರೆ ನೀರಿನಾಗ ಸಾಯಂಗಿಲ್ಲ ನಾವು ಆತ ಕೇಳಿದತ್ತಾವ ಗತಿ ಹಂಗ ಕೇಳಿದಾಗ ಅವ್ ಮಂಗ್ಯಾಗಳಂದು ಅತ್ತ ಸೀತಾಗ, ಏ ಸೀತಾ ನೀ ಏನ್ ಹೇಳ್ತಿ, ನಮ್ಮ ಮಕ್ಕಳು ಸತ್ತು ಅಂದ್ರೆ ನಮ್ಮ ಕಣ್ಣು ಮುಂದೆ ಬಿದ್ದು ಸಾಯ್ತಾವು, ನಿನ್ನ ಮಗನ ಗತಿ ನೋಡೋಗಂದು ಓದ್ತಾವ ಮಂಗ್ಯಾಗಳು. ಅವಾಗ ಏನ್ ಮಾಡು ಅಂದಾಗ ಈಗ ಸೀತಾ ಏನ್ ಮಾಡತ್ತ ಓಡಾಕೈತ್ರು ಜೋಪಡಿತ ನಾವು ಓಡಾಕತ್ತಳತ್ತ. ಓಡ್ಕೋತ ಹೋಗೋಟಿಗೆ ಏನಾಗಿತ್ತು ಗುರುಗಳಿಗೆ ವಾಲ್ಮೀಕಿ ಋಷಿಗಳಿಗೆ ನಿದ್ದೆ ಹೆಚ್ಚಿತ್ತು. ಗುರುಗಳಿಗೆ ನಿದ್ದೆ ಹಚ್ಚಿದಾಗ ಏನು ಗುರುಗಳನ್ನ ಎಬ್ಬಿಸ್ರ ಮಹಾ ಪಾಪಕತೆ ಬಾತ ತಿಳ್ಕೊಂಡ ಸೀತಾ ಏನ್ ಮಾಡ್ತಾಳ, ತೊಟ್ಟಲದಾಗಿದ್ದಂತ ಕೂಸನ ಗುರುಗಳನ್ನ ಎಬ್ಬಿಸಲಾರ್ದ ಹೇಳಲಾರ್ದ ತಗೊಂಡು ಹೋಗಿಬಿಟ್ಟಳು. ಹೋಗಿಬಿಟ್ಟಾಗ ಅವಾಗ ಏನಾಯ್ತು, ಒಂದು ತಾಸದ ಹಿಂದ ಗುರುಗಳಿಗೆ ಎತ್ತರ ಆತು. ತೊಟ್ಟಲದಾಗ ಕೂಸನ ನೋಡ್ತಾರೋ ಕೂಸ ಕಾಣ್ಲಿಲ್ಲ. ಇನ್ನು ಸೀತಾ ಬಂದ ಕೇಳ್ರಿ ಅಂದ ನಾ ಏನು ಮಾಡ್ಲಿ, ಕೂಸನ ಎಲ್ಲಿದ ಕೊಡ್ಲಿ ಅಂತ ತಿಳ್ಕೊಂಡ ಏನು ಮಾಡ್ಯಾನ, ಕಡ್ಡಿದಿಂದ ಕುಶಾನ ಸಜ್ಜು ಮಾಡ್ಯಾನ. ಕುಶಾನ ಸಜ್ಜು ಮಾಡಿ ಏನ್ ಮಾಡ್ತಾನು, ತೊಟ್ಟಲದಾಗ ಹಾಕ್ಯಾನು. ಹಾಕ್ಯದಾಗ ಸೀತಾ ಬಂದಾಳ ಕೂಸನ ತಗೊಂಡ್. ಯಾಕ್ರಿ ಗುರುಗಳ ನಿದ್ದೆ ಐತಿತ್ತು ಮನಗಲಿ ಎಬಿಸಲಿಲ್ಲ ನಿಮ್ಮನ, ಕೂಸನ ತಗೊಂಡ ಹಾಜ್ನಿ ಅಂದಳು. ಒಂದು ಹೋಗಿ ತೊಟ್ಟಲದಾಗ ಕೂಸನ ನೋಡ್ತಾಳ, ಕೂಸ ಆಡತ್ತಿತ್ತು ತೊಟ್ಟಲದಾಗ. ಅವಾಗ ಸೀತಾ ಹೇಳ್ತಾಳ, ಇದ್ಯಾರದ್ರಿ ಕೂಸ ಆತ ಕೇಳ್ತಾಳ. ಅವಾಗ ಏನ್ ಹೇಳ್ತಾಳ, ಅವಾಗ ಅವ್ ಗುರು ಹೇಳ್ತಾನು, ಏನಿ ಸೀತಾ ಹಡಿವಾಗ ಇಬ್ರು ಮಂದಿನ ಹಡದಿದೆ ಅಂದ್ಬಿಟ್ಟವು. ಸೀತಾ ನೀ ಹಡಿವಾಗ ಇಬ್ರನ್ನ ಹಡದಿದೆ ಅಂದಾಗ ಒಟ್ಟ ಅಪ್ಪನಿಂದ ಹುಟ್ಟಿದವ ಖುಷಿ ಅದಾನು. ಅದರ ಸಂಬಂಧಿನ ಏನು ಹೇಳಕ್ ಹೋಗ್ಬೇಡ ವಿದ್ಯಾ, ಯಾಕಂದ್ರೆ ನಮ್ಮ ಗಂಡಿನಿಂದ ಗಂಡು ಹುಟ್ಟಿದವ ಇನಾಬದಾನ. ಯಾರವ ಯವನಾಸು ರಾಜನ ಮಗ, ಯಾರವ ಮಾಸ್ತರ ಮಂದಾತ. ಮಂದಾತ್ ಏನ್ ಮಾಡ್ಯಾನು, ಯವನಾಸು ಅನ್ನುವಂತ ರಾಜ ಏನ್ ಮಾಡ್ಯಾನ, 100 ಮಂದಿನ ಹೆಂಡ್ರನಾಗಿದ ಕರೆ ಅವಾಗ ಮಕ್ಕಳಾಗಿರಕ್ಕಿಲ್ಲ. 100 ಮಂದಿನ ಮಕ್ಕಳಾಗಿರಕ್ಕಿಲ್ಲ, ಹೆಂಡ್ರನಾದ್ರು ಮಕ್ಕಳಾಗಿರಕ್ಕಿಲ್ಲ. ಆ ಟೈಮ್ದಾಗ ಕಾಡಾರ್ಯಾನಗಳು ಸುತ್ತ ಅದು ಹೋದಾಗ ಒಬ್ಬ ಋಷಿ ಕಾಣಿದ. ಆ ಗುರುಗಳ ತಕ್ಕ ಆಶೀರ್ವಾದದಿಂದ ಏನು ಮಾಡಿದ, ಆಶೀರ್ವಾದ ಪಡ್ಕೊಂಡು ಒಂದು ತೀರ್ಥದ ಗುಂಡ ತಗೊಂಡು ಬಂದಿದ. ಯಾಕಂದ್ರೆ ತೀರ್ಥ ತಂದಾಗ ಮರತ್ ಏನ್ ಮಾಡ್ತಾನು ಯವನಾಸ್ವ ಮರತ್ ಏನ್ ಮಾಡ್ತಾನು, ಅವರ ಕುಂಡ್ರದಾಗಿದ್ದಂತ ನೀರು ಕುಡ್ದ ತಾನ ಹೊಟ್ಟಿಲೆ ಆಗ್ಯಾನ. ತಾನ ಹೊಟ್ಟಿಲಾಗಿ ಏನು ಮಾಡ್ಯಾನು, ಮಂದಾತಾನು ಅಂತ ಕುಸನ ಹಡದಾನು. ಅಲ್ಲಿ ನಿಮ್ಮವ್ವಾನು ಏನು ಕೂನಿಲ್ಲ ವಿದ್ಯಾ, ಕುಸನ ಆಡಿಬೇಕಾದ್ರೆ ಎಡಿಕಿನ ಏನು ಮಾಡ್ಯಾನ, ಬಲಿಕಿನ ಎಲ್ಲೂ ತೆಗದ ಕುಸನ ಪಾರ ಮಾಡ್ಯಾನ. ಆ ಮಂದಾತಾನು ಅಂತ ಎಷ್ಟೋ ವರ್ಷ ರಾಜ್ಯ ಆಡ್ಯಾನ. ಮತ್ತ ಯಾಕಂದ್ರೆ ಗಂಡಿನಿಂದ ಹುಟ್ಟಿದವ್ರು ಬಹಳ ಮಂದಿ ಅದಾರು. ಮತ್ತೇನಂತ ಕೇಳ್ತಾರು, ಟ್ಯಾಲಿ ಹಾಡ್ಕೋತ ಹೊಂಟಾಳ. ಗಣಪತಿನ ತರಬೇಕಾದ್ರೆ ಕುಬ್ಸನ್ಯಾಗ ಆಗ್ತಂದ್ರ ಕೇಳ್ಯಾಳ. ಯಾಕಂದ್ರೆ ಈಗ ಬಾಳಿ ಮಾತು ಹೊತ್ತಿ ಏರಾಕ ಕರೆ ವಿದ್ಯಾಂದಿನ ಏನಾಗಿಲ್ಲ, ಗಣಪತಿ ದಿನ ದಗದಾನ ಬಿಡುವಾಳಾಕಿ. ಅದಕ್ಕೆ ಏನಂತ ಕೇಳ್ತಾಳು, ನಿನ್ನ ಗಣಪತಿ ಅಂತ ದೊಡ್ಡವ ಇದ್ದಂದ್ರ ಮೊದಲು ಏನು ಕೇಳ್ಯಾಳು, ಅವೇನ ಅಪ್ಪನ ಮಗನೋ ಏನ ಅವನ ಮಗನೋ ಅಂತ ಕೇಳ್ಯಾಳ. ಕೇಳಿ ಮತ್ತೆ ಏನದಳಕ್ಕೆ, ಈಗ ಅವ ಅಪ್ಪನ ಮಗ ಇದ್ದದ ಕರೆ ಅಂತೇಳಿ ನಾ ಲೇಖಿ ಕೊಟ್ಟು ಹೋಗ ಅಂತಲೇ ಅವನ ಮಗ ಅದಾನ ಅಂತೇಳಿ ಆಕೆ ಅಂದಾಳ. ಅಂದ್ ಏನಂತ ಕೇಳ್ತಾಳ, ನನ್ನ ಏನಂತ ನಿಮ್ಮ ಗಣಪತಿ ಅದಾರ ಅವ ಅಂತ ಕೇಳ್ತಾಳ. ಮತ್ತ ಯಾಕಂದ್ರ ಗಣಪತಿ ನನ್ನ ಮಗ ಅದಾನ ಅಂತೇಳಿ ಹೇಳಕ್ಯೂ ಈಕೆ, ಮತ್ತ ಅಲ್ಲತ್ ಹೇಳಕ್ಯೂನು ಈಕೆ. ಯಾಕ 2 ನ್ಯಾಲಿಗೆ ಆಗ್ಯಾವ ಈಗ ಸದ ವಿದ್ಯಾನು 2 ನ್ಯಾಲಿಗೆ ಆಗ್ಯಾವ. ಅದರ ಸಂಬಂಧ ಏನ್ ಹೇಳ್ತಾಳಕ್ಕೆ, ಗಣಪತಿನ ತರಬೇಕಾದ್ರ ಯಾಕೆ ಕುಬಸದಾಗ ತರ್ತಾರೋ, ನಮ್ಮ ಹೆಣ್ಮಕ್ಳ ಅರಿವಿನ ಯಾಕೆ ಬೇಕಾಗೈತಿ ಅಂತ ಕೇಳ್ತಾರ ಅವ್ರು ವಿದ್ಯಾ. ಕೇಳಿದಾಗ ಏನಾಗೈತೆ ಅಲ್ಲಿ, ಯಾಕಂದ್ರ ಪರಮಾತ್ಮ ಏನ್ ಮಾಡಿದ, ಲೋಕ ಸಂಚಾರ ಮಾಡ್ಬೇಕಂತ ಎಲ್ಲಿ ಹೋದ, ಲೋಕ ಸಂಚಾರ ಮಾಡಿ ಬರ್ಬೇಕಂತೇಳಿ ತಿರುಗಾಡ್ಕೊತ ಹೋದಾಗ ಈಗ ಪಾರ್ವತಿ ಏನ್ ಮಾಡ್ತಾಳ, ಪಾರ್ವತಿ ಪರಮಾತ್ಮ ಹೋಗ್ಯಾನ ಬಾತ ತಿಳ್ಕೊಂಡ ಜಳಕ ಮಾಡ್ಬೇಕಂತೇಳಿ ಬಚ್ಚಲಾಗ ಹೋಗಿ ಜಳಕ ಮಾಡ್ತದ್ರು. ಜಳಕ ಮಾಡಿ ಗಪ್ಪೆದ್ದು ಬರ್ಲಿಲ್ಲ.
ಬರ್ಲಿಲ್ಲ ಏನ್ ಮಾಡ್ತಾಳು ಏನ್ ಮಾಡು ಮಣ್ಣು ಹೊಡ್ತೈತಿ ಗಪ್ಪ ತಿಳ್ಕೊಂಡ್ ಏನ್ ಮಾಡ್ಲು ಮೈ ಮೇಲೆ ಕೈ ಆಡ್ಸಕ್ ಹೋದಳು ಮಣ್ಣು ಹೊಡಿತ ಮಾಸ್ತರ ಎಟ್ಟು ಮಣ್ಣು ಹೊಂಟೈತಿ ಈಗ ಸದ್ದ ನಾವೆಲ್ಲ 4-5 ವರ್ಷ ಜಳಕ ಬಿಟ್ಟು ನಾವು ಮೈ ತಕೊಳಕ್ ಹೋದ್ರೆ ಎಟ್ಟು ಮಣ್ಣು ಹೊಡ್ತೈತಿ ಒಂದೊಂದು 2 ಶಾವಿಗೆ ಅಟ್ಟ ಬಾಳ ಬೇಡ 3 ಶಾವಿಗೆ ಅಟ್ಟ ಇಡಿ ಎಟ್ಟು ಮಣ್ಣು ಹೊಂಟೈತಿ ಆದ್ರ ಪಾರ್ವತಿಯಲ್ಲಿ ಎಟ್ಟು ಹೊಂಟೈತಿ ಒಂದು ಮುಟ್ಟಿಗೆ ಮಣ್ಣು ಹೊಂಟೈತಿ ಓ ಮಾಸ್ತರ ಆದ್ರ ಪಾರ್ವತಿನ ಒಂದು ಮಾಸ್ತರ್ ಕೇಳೋಣ ಈಕಿನ ವಿದ್ಯಾನ ನಿನ್ನ ಪಾರ್ವತಿಯಲ್ಲಿ ಅಟ್ಟು ಮಣ್ಣು ಹೊಂಡಬೇಕಾದ್ರ ನಿನ್ನ ಪಾರ್ವತಿ ಎಷ್ಟು ದಿನ ಜಳಕ ಬಿಟ್ಟಾಳ ಹೌದಲ್ಲ ಅವಾಗ ಮಣ್ಣು ಹೊಂಟಾಗ ಏನ್ ಮಾಡ್ಯಾಳ ಆಕಿ ಅದ ಮಣ್ಣು ಹಿಂಗ ಬಿಡಬಾರ್ದತ್ತ ತಿಳ್ಕೊಂಡು ಏನು ಮಾಡ್ಯಾಳು ಅದರಿಂದ ಮಂಗಲ ಮೂರ್ತಿ ಅನ್ನುವಂಥದ್ದೊಂದು ಗೊಂಬೆ ಸಜ್ಜು ಮಾಡ್ಯಾಳ ಮಣ್ಣಿನಿಂದ ಒಂದು ಮೂರ್ತಿ ಸಜ್ಜು ಮಾಡಿ ಮಣ್ಣಿನಿಂದ ಒಂದು ಮೂರ್ತಿ ಸಜ್ಜು ಮಾಡಿ ಪರಮಾತ್ಮನ ಪಂಚಾಕ್ಷರಿ ಮಂತ್ರ ನೋಡ್ದ ಆ ಪರಮಾತ್ಮಗೆ ಜೀವಕಾಳ ತುಂಬ್ಯಾಳ ಯಾರಿಗೆ ಮಂಗಲಮೂರ್ತಿಗೆ ಜೀವಕಾಲ ತುಂಬಿ ಏನು ಮಾಡ್ಯಾಳು ಮಂಗಲಮೂರ್ತಿ ಅಂತೇಳಿ ಹೆಸರು ಇಟ್ಟಾಳು ಹೆಸರು ಇಟ್ಟ ಅದನ್ನ ಏನು ಮಾಡ್ಯಾಳು ಬಾಗಲದಾಗ ಕಾವಲು ಕುಣಿಸ್ಯಾಳ ಬಾಗಲ ಕಾವಲು ಕುಣಿಸಿ ಯಾರು ಬಂದ್ರು ಬಿಡಬೇಡ ಅಂತ ಹೇಳಿ ಅದಕ್ಕೆ ಆಜ್ಞೆ ಮಾಡಲು ಆಜ್ಞೆ ಮಾಡಿದಾಗ ಬಾಗಲದಾಗ ಅದ ಕಾವಲು ಕೂತೈತಿ ಮತ್ತೆ ಈಕೊಳಗೆ ಹೋದಳು ಆದಾಗ ಪರಮಾತ್ಮ ಬಂದ ಲೋಕ ಸಂಚಾರ ಮಾಡ್ಕೊಂಡು ಮತ್ತೆ ಬಂದಾಗ ಏನಾಯ್ತು ಬಂದ ತಕ್ಷಣ ಅದು ಕೂಸು ಕೇಳ್ತೈತಿ ಏನಂತ ಪರಮಾತ್ಮ ಒಳಗೆ ಹೋಗ್ತಿದ್ದ ಅವಾಗ ಅದು ಮಂಗಲಮೂರ್ತಿ ಕೇಳ್ತೈತಿ ಏನಂತ ಯಾರ ಪಾಪ ನೀ ಒಳಗೆ ಹೋಗಾಕಲ್ಲ ಅವಿಲ್ಲ ಅಂದವ್ ಅಂದಾಗ ಕೇಳ್ತಾನು ನೀ ಯಾರು ಅಂದವ ಪರಮಾತ್ಮ ನೀ ಯಾರು ಅಂದಾಗ ನಾ ಅವನ ಮಗ ಅದ ನೀ ಅಂದವ್ ಮಂಗಲಮೂರ್ತಿ ನಾ ಅವನ ಮಗ ಅದನ್ರಿ ಮಂಗಲಮೂರ್ತಿ ನಮ್ಮ ಒಳಗೆ ಯಾರು ಬಿಡಬೇಡ ತಿಳಿಯವಳು ನಾ ಬಾಗಲ ಕಾವಲು ಕುಣಿಸ್ಯಾಳು ಅಂದವ್ ಅದಕ್ಕೆ ಅವ ಏನ್ ಹೇಳಿದ ಅವ್ರೇನ್ ಹೇಳು ನೋಡು ನೀ ನಿಮ್ಮ ಅವ್ವನ ಮಗ ಇದ್ರೆ ಇರುವ ಲೆಕ್ಕ ನಿಮ್ಮ ಅವ್ವನ ಗಂಡದ ನೋಡ ಪರಮಾತ್ಮ ಅಂದವ್ ಅಂದ್ರು ಸಹಿತ ಅವ್ ಗೊತ್ತಾಗಲಿಲ್ಲ ಅವಾಗ ಏನ್ ಮಾಡಿದ ಪರಮಾತ್ಮ ಒಳಗ ನಾಣ್ಯವಾಗ ನೀ ಬಿಡದಂಗಿಲ್ಲ ಅಂದ ಮೇಲತ್ತ ಸಿಟ್ಟಿಗೆ ಅದು ಚೆಂಡು ಹೊಡೆದು ಬಿಡ್ತಾನ ಚೆಂಡು ಹೊಡೆದು ಬಿಟ್ಟಾಗ ಚೆಂಡು ಹೋಗಿ ಎಲ್ಲಿ ಬಿತ್ತು ಚೆಂಡು ಹೋಗಿ ಸುಕ್ರ ಲೋಕದಾಗ ಅಚಕ ಬಿತ್ತು ದಡ ಅಲ್ಲಿ ತೆಳಗ ಬಿತ್ತು ಮಾಸ್ತರ ಅವಾಗ ಪರಮಾತ್ಮ ವಿಚಾರ ಮಾಡಿದ ಈ ದಡ ಇಲ್ಲೇ ಬಿದ್ದೈತಿ ಬಾ ಅಂತ ಹೇಳಿ ದಾಟಿ ಒಳಗೆ ಹೋಗ್ತಿದ್ದ ಹೋಗು ಒಟ್ಟಿಗೆ ಹಾಕಿ ಪಾರ್ವತಿ ಏನ್ ಮಾಡಿದವ ಪಾರ್ವತಿ ಏನ್ ಮಾಡಿದ ಅಂದ್ರೆ ಗೂಟ ಕುಬಸ ಹಾಕಿ ಕುಬಸ ಕಳೆದಿಟ್ಟು ಜಳಕ ಮಾಡ್ತಿದ್ಳು ಅವಾಗ ಏನ್ ಮಾಡ್ತಾನ ಪರಮಾತ್ಮ ಈ ದಡ ಹಂಗ ಬಿಡಬಾರ್ದ ತಿಳ್ಕೊಂಡ ಕುಬಸ ತಂದ ಏನ್ ಮಾಡ್ತಾನೋ ದಡದ ಮೇಲೆ ಹೋಗಿತ್ತಾನ ಆ ದಡದ ಮೇಲೆ ಹೋಗದಾಗ ಏನಾಗೈತಿ ಆ ಪರಮಾತ್ಮ ಇದ್ದವ ಆ ದಡದ ಮೇಲೆ ಆ ಕುಬಸ ತಂದು ಉಗದಾನ ಅಂತೇಳಿ ತಿಳ್ಕೊಂಡ ಈಗ ಸದ್ದ ನಾವು ಗಣಪತಿನ ತರಬೇಕಾದ್ರೆ ಏನ್ ಮಾಡ್ಬೇಕಾಗೈತಿ ವರ್ಷಕ್ಕೊಮ್ಮೆ ಗಣಪತಿನ ತರಬೇಕಾದ್ರೆ ಕುಬಸದಾಗ ತರಬೇಕಾಗೈತಿ ಯಾಕಂದ್ರ ಪರಮಾತ್ಮ ಆಶೀರ್ವಾದ ಮಾಡ್ಯಾನು ಅದರ ಸಂಬಂಧ ಅಲ್ಲಿ ಮಾಡ್ಬೇಕಾಗೈತಿ ನಿಮ್ಮ ಅವ್ವಂದೇನೋ ಕೂನಿಲ್ಲ ವಿದ್ಯೆ ಇಲ್ಲಿ ಯಾಕಂದ್ರೆ ಈಗ ಸದ್ದಾದ ಏನಾಗೈತಿ ಆ ಪರಮಾತ್ಮ ಏನು ಮಾಡಿದ ಚೆಂಡು ಹೊಡೆದ ಯಾವಾಗ ಚೆಂಡು ಹೊಡೆದಾಗ ಪಾರ್ವತಿ ಇದ್ದಕ್ಕೆ ದುಃಖ ಮಾಡಿದಾಗ ಅವಾಗ ಪರಮಾತ್ಮ ಅದ ಏನ್ ಮಾಡ್ತಾನು ಉತ್ತರ ದಿಕ್ಕಿಗೆ ಮುಖ ಮಾಡಿ ಯಾವ್ದು ಮಣ್ಕೋದಿರ್ತೈತೆ ಅದ್ರ ರುಂಡಾತ್ರ ರೋಗ ಅಂದಾಗ ಆಜ್ಞೆ ಮಾಡಿದಾಗ ಉತ್ತರ ದಿಕ್ಕಿಗೆ ಆನೆ ಮಣ್ಕೋದಿತ್ತು ಆ ಆನೆ ರುಂಡ ತಂದ ಗಣಪತಿ ಹೆಚ್ಚಿದಾಗ ಅವಾಗ ಗಣಪತಿ ಅದ ಅನುಕೂತಕ ಗಣಪತಿ ಇಲ್ಲ ಅನಕುತನ ಗಣಪತಿ ಅಲ್ಲ ಅವ ಮಂಗಲಮೂರ್ತಿ ಅದಾನು ಅವಾಗ ಗಣಪತಿ ಅದ ಮಂಗಲಮೂರ್ತಿ ರುಂಡ್ ಏನಾಗೈತೆ ಅಂದ್ರ ಈಗ ಸದ್ದ ದರ್ವೊಂದು ಪಲ್ಲಕ್ಕಿ ಮುಂದೆ ಏನಾಗೈತೆ ಅಂದ್ರ ಮಾಯಾ ಮರ್ತ್ಯಪ್ಪ ಆಗಿ ಉಳ್ದೈತಿ ಯಾವ್ದ ಮಂಗಲಮೂರ್ತಿ ರುಂಡ್ ಏನ್ ಕಡ್ದ ನೋಡು ಪರಮಾತ್ಮ ಅದ ರುಂಡಿಗೆ ಸದ್ದ ಮಾಯಾ ಮರ್ತ್ಯಪ್ಪ ಅಂತೇಳಿ ಪಲ್ಲಕ್ಕಿ ಒಳಗೆ ಮೆರಿಬೇಕಾಗೈತಿ ಹಿಂಗಿದ ದಗದಾಗೈತಿ ವಿದ್ಯಾನದಾಗ ಎಲ್ಲ ಮುಗದಾಗೈತಿ ಅದಕ್ಕೆ ಏನ್ ಹೇಳ್ತಾಳಕ್ಕೆ ಒಂದು ಕ್ಯಾಲಿ ಹಾಡಿ ಮತ್ತ ನೋಡೋಣ ನಾವಲ್ಲ ಇನ್ನ ಮ್ಯಾಲ ಈಕದ ಜರೂರಿಲ್ಲ ಈಕೆ ಅದಕ್ಕೂ ಹೋಜೆಯ ಈಕೆ ಅದಕ್ಕೂ ಮನೆಯಾಗ ಈಕೆ ಅದಕ್ಕೂ ಮನೆಯಾಗ ಯಾರು ಇಲ್ಲ ನಾವಲ್ಲ ಇನ್ನ ಮ್ಯಾಲ ಈಕದ ಜರೂರಿಲ್ಲ ಈಕೆ ಅದಕ್ಕೂ ಹೋಜೆಯ ವಿದ್ಯೆಯದಕ್ಕೂ ಮನೆಯಾಗ ಈಕೆ ಅದಕ್ಕೂ ಮನೆಯಾಗ ಯಾರು ನಾವಲ್ಲ ಇನ್ನ ಮ್ಯಾಲ ಈಕದ ಜರೂರಿಲ್ಲ ಈಕೆ ಅದಕ್ಕೂ ಹೋಜೆಯ ಈಕೆ ಅದಕ್ಕೂ ಮನೆಯ
ಮನೆಯಾಗ ಎಗಿ ಆಗಬೇಕು ಮನೆಯಾಗ ಯಾರು ಇಲ್ಲ ನಾವಲ್ಲ ನಾವಲ್ಲ ಏನ ಮೇಲೆ ಜೋರಿಲ್ಲ ಎಗಿ ಆಗಬೇಕು ತೂತ ಬಿದ್ದ ತೊಗಲಿನ ಚೇಲ ಏನಂತ ತೂತ ಬಿದ್ದ ತೊಗಲಿನ ಚೇಲ ಒಳಗ ನಿಲ್ಲುವುದಲ್ಲ ಒಂದ ಕಾಲ ಒಳಗಾಗೋದ್ರ ಒಳಗ ಜಲ ಜಾಲ ಒಂದೇ ಕೆಟ್ಟ ಸಣ್ಣ ಪೂರೈತೆ ಅದರ ಹುಟ್ಟ ಸಬಬ ಬ್ಯಾರೇತೆ ಸೈಲ ಬಿಟ್ರ ಜಗಕ್ಕ ಮೇರೇತೆ ಚಪ್ಪ ಹೊರಗ ಬಿಟ್ಟಲ್ಲ ಸಿಪ್ಪಿ ಅಂತ ಸಿರಿ ಊಟದ ಸಲ ಇಲ್ಲಿ ಅದಕ್ಕೋ ಹೀಗೆ ಆಗೋ ಮನೆಯಾಗ ಹೀಗೆ ಆಗೋ ಮನೆಯಾಗ ಯಾರು ಇಲ್ಲ ನಾವಲ್ಲ ನಾವಲ್ಲ ಏನು ಮೇಲೆ ಬಿಗಿದ ಜೋರಿಲ್ಲ ಹೀಗೆ ಆಗೋ ಇಕ್ಕಿಯದಕ್ಕೋ ಮನೆಯಾಗ ಇಕ್ಕಿಯದಕ್ಕೋ ಮನೆಯಾಗ ಯಾರು ಇಲ್ಲ ನಾವಲ್ಲ ನಾವಲ್ಲ ಇನ್ನ ಮ್ಯಾಲ ಇಕ್ಕದ ಜರೂರಿಲ್ಲ ಇಕ್ಕಿಯದಕ್ಕೋ ಜಯ ಹೀಗೆ ಆಗೋ ಮನೆಯಾಗ ಹೀಗೆ ಆಗೋ ಮನೆಯಾಗ ಯಾರು ಇಲ್ಲ ನಾವಲ್ಲ ನಾವಲ್ಲ ಏನು ಮೇಲೆ ಬಿಗಿದ ಜೋರಿಲ್ಲ ಹೀಗೆ ಆಗೋ ಏ ಶ್ರೀರಾಮೂರು ಲೋಕವನೊಳಗ ಶ್ರೀರಾಮೂರು ಲೋಕವನೊಳಗ ಬ್ರಹ್ಮಾಂಡ ಜರಗ ಏ ಶ್ರೀರಾಮೂರು ಲೋಕವನೊಳಗ ಬ್ರಹ್ಮಾಂಡ ಜರಗ ಒಂದ ಸುಗಡೆ ಹಡದತ್ತ ಸಂಸಾರ ಪುಟ್ಟ ಕುರುಡ ನಿಂತ ನೋಡ್ಯಾನ ಹೋಗಿ ಕಿವಡನ ಮುಂದೆ ಹೇಳ್ಯಾನ ಶಾಲ ಒಡ್ಡಾಡ ಕಿನ್ನಲನದರ ಹೋಗಿ ಹುಣ್ಣ ಹತ್ತೊಂದು ಪ್ರಾಮಾರ ಮುಗಿಲಾರದ ಗಾಯ ನಿವಾರ ಬಂದ ಇಳಿದವ ಕೈಗಾಲ ಗಿಡ ಏರಿ ತುಂಬು ಗಾಯ ಪಾಲ ಇಕ್ಕಿ ಅದಕ್ಕೋ ಹೋಜೆಯ ಹೀಗೆ ಆಗೋ ಮನೆಯಾಗ ಹೀಗೆ ಆಗೋ ಮನೆಯಾಗ ಯಾರು ಬೇಡ ನಾವಲ್ಲ ನಾವಲ್ಲ ಏನು ಮೇಲೆ ಕೆಲ ಜೋರಿಲ್ಲ ಹೀಗೆ ಆಗೋ ಏ ಕೊಪ್ಪೇಶ್ವರದ ಕೋಟೆಯ ಕಟ್ಟಿ ಕೊಪ್ಪೇಶ್ವರದ ಕೋಟೆಯ ಕಟ್ಟಿ ಏ ಕೊಪ್ಪೇಶ್ವರದ ಕೋಟೆಯ ಕಟ್ಟಿ 72 ಪುರಗಳ ಹೊಟ್ಟಿ ಅವ ನಗರಕ್ಕೆ ಬಂದಾಗ ರಸ ಹಿಂದಿನ ಮುಂದಿನ ಕಾತರೆ ಪುರಸ ವೇವಕರೆಲ್ಲ ಕೂಡಿದರು ವೇವಕರಿಗೆ ಜೋಡ ಮಾಡಿದರು ಯಾಲಾರದ ಬೆತ್ತ ಮುಗಿಲ ಹೌಲದ ಇದನ್ನೆಲ್ಲ ಇಕ್ಕಿಯಾದ ಕೋಜೆಯ ಹೀಗೆ ಆಗೋ ಮನೆಯಾಗ ಹೀಗೆ ಆಗೋ ಮನೆಯಾಗ ಯಾರು ಬೇಡ ನಾವಲ್ಲ ನಾವಲ್ಲ ಇನ್ನು ಮೇಲೆ ಬಿಗಿದ ಜೋರಿಲ್ಲ ಹೀಗೆ ಆಗೋ ಏ ನಿನ್ನ ಒಂದ ಹುಟ್ಟತೆ ಹೆಣ್ಣ ಏನಾಗಿತ್ತ ಮಾಸ್ತರ ನಿನ್ನೆ ಒಂದು ಹುಟ್ಟಿತ್ತು ಹೆಣ್ಣ ನಿನ್ನ ಒಂದು ಹುಟ್ಟೈತಿ ಹೆಣ್ಣ ಮೊನ್ನೆ ಅದು ನೆರೆದತ್ತಾರನ ಅಂತ ಹೇಳ್ತಾರ ಹೌದು ನಿನ್ನ ಹುಟ್ಟೈತತ್ತ ಮೊನ್ನೆ ನೆರೆದತ್ತ ಅದಕ್ಕ ಮೊದಲ ಅದಕ್ಕೆ ಮೊದಲ ಅದಕ್ಕೆತ್ತ ಬಸರ ಹೌದು ಹಡದೆತ್ತ 216 ಅವಕ್ಕೆ ಏನತ್ತ ಇಡಬೇಕ ಹೆಸರ ಅಂತ ಕೇಳ್ತಾರ ವಿದ್ಯಾ ನೀನು ಹುಟ್ಟೈತತ್ತ ಮೊನ್ನೆ ನೆರೆದತ್ತ ಅದಕ್ಕೆ ಮೊದಲ ಅದಕ್ಕೆತ್ತ ಬಸರ ಹಡದೆತ್ತ 216 ಅವಕ್ಕೆ ಏನತ್ತ ಇಡಬೇಕ ಹೆಸರ ಹೌದು ಹುಟ್ಟ್ಯಾವ ಒಂದು ಮಿತಿ ಒಳಗ ನಾಮಕರಣ ಇಡ್ಬೇಕ ಹೆಂಗ ಅಂತ ಹೇಳ್ತಾರ ಹೇಳ್ತಾರ ನಿನ್ನ ಒಂದು ಹುಟ್ಟೈತ ಹೆಣ್ಣ ಮನೆಯಾದು ನೆರೆದಿದ್ದ ಹೆಣ್ಣ ಅದಕ್ಕೆ ಮೊದಲ ಎತ್ತ ಬಸರ ಹಡದೆತ್ತ 216 ಅವಗೇನಂತ ಇಡಬೇಕ ಹೆಸರ ಹುಟ್ಟ್ಯಾವ ಒಂದು ಮಿತಿ ಒಳಗ ನಾಮಕರಣ ಇರ್ಬೇಕ ಹೆಂಗ
ಈಕೆ ಯಾರಕ್ಕೋ